ನಮ್ಮ ಹೀರೋ ಒಂದು ಅಂಡರ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವನದೊಂದು ಬಡ ಕುಟುಂಬ ಅಂತಾನೆ ಹೇಳ್ಕೋಬಹುದು. ಇವನ ಹತ್ರ ಇರೋ ಫೋನ್ಗೆ ರೀಚಾರ್ಜ್ ಮಾಡೋದಕ್ಕೂ ಇವನ ಹತ್ರ ದುಡ್ಡಿರೋದಿಲ್ಲ. ಅದಕ್ಕೆ ಇವನ ಹೆಂಡತಿ ಬಿಟ್ಟು ಹೊರಟೋಗೋಣ ಅಂತ ಡಿಸೈಡ್ ಆಗೋಗ್ಬಿಟ್ಟಿರ್ತಾಳೆ. ಅಂತ ಅವನಿಗೆ ಒಂದು ದಿನ ಗೊತ್ತಾಗುತ್ತೆ ಇಲ್ಲಿಗಲ್ ಆಗಿ ಬೆಟ್ಟಿಂಗ್ ಮಾಡಿರೋ ಅಮೌಂಟ್ ಎಲ್ಲ ಅವನು ವರ್ಕ್ ಮಾಡ್ತಾ ಇರೋ ಅಂಡರ್ ಗ್ರೌಂಡ್ ಗೆ ಕನೆಕ್ಟ್ ಆಗಿರೋ ಪೈಪ್ಗಳ ಮುಖಾಂತರ ಒಂದು ಬ್ಯಾಂಕ್ ಗೆ ಹೋಗ್ತೈತೆ ಅಂತ. ನಂತರ ಅವನು ಇಲ್ಲಿಗಲ್ ಅಮೌಂಟ್ ನ ಕಳ್ತನ ಮಾಡಬೇಕು ಅಂತ ಡಿಸೈಡ್ ಆಗ್ತಾನೆ. ಅದಕ್ಕೆ ಯಾವ ತರ ಪ್ಲಾನ್ ಆಗ್ದ, ಅಂಡರ್ ಗ್ರೌಂಡ್ ಇಂದ ಅಮೌಂಟ್ ನ ಅವನು ಕಳ್ತನ ಮಾಡದ್ನ ಇಲ್ಲ. ಬೈ ಮಿಸ್ ಆಗಿ ಅವನೇನಾದ್ರೂ ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ಆ ಪೊಲೀಸರ ಕಡೆಯಿಂದ ಇವನು ಹೇಗೆ ಎಸ್ಕೇಪ್ ಆದ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಲೋಗನ್ ಲಕ್ಕಿ ಅಂತ 2017 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಕೇಪರೈಸ್ಡ್ ಮೂವಿ ಅಂತ ಹೇಳ್ಕೋಬಹುದು. ಇನ್ನ ಲೇಟ್ ಮಾಡ್ದಿರೋ ಮೂವಿ ಕಡೆ ಹೋಗೋದಕ್ಕೂ ಮೊದ್ಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್. ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಮೂವೀಸ್ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರೋ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಮೂವಿ ಓಪನಿಂಗ್ ಸೀನ್ ಅಲ್ಲೇ ನಮ್ಮ ಹೀರೋನ ಪರಿಚಯ ಮಾಡಿಸ್ತಾರೆ. ನಮ್ಮ ಹೀರೋನ ಹೆಸರು ಜಿಮ್ಮಿ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಜಿಮ್ಮಿಗೆ ಮದುವೆ ಆಗಿರುತ್ತೆ. ಆದ್ರೆ ಇವನ ಹತ್ರ ಅಷ್ಟೊಂದು ಅಮೌಂಟ್ ಇರೋದಿಲ್ಲ. ಇವನು ಕಡು ಬಡತನದಲ್ಲಿ ಇರೋದ್ರಿಂದ ಹೆಂಡತಿ ಇವನ್ ಜೊತೆ ಜಗಳ ಮಾಡ್ಕೊಂಡು ಬೇರೆ ಒಬ್ಬ ವ್ಯಕ್ತಿನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾಳೆ. ಇದೇ ಒಂದು ರೀಸನ್ ಗೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರುತ್ತೆ. ಕೋರ್ಟ್ ಇವನ ಹತ್ರ ಕಾಸಿಲ್ಲ, ಹೆಂಡತಿ ಮಗುನ ಇವನು ಸರಿಯಾಗಿ ನೋಡ್ಕೊಂತಾನೋ ಇಲ್ಲ ಅಂತ ಹೇಳ್ಬಿಟ್ಟು ಹೆಂಡತಿಗೆ ಫೇವರ್ ಆಗಿ ಕೇಸ್ ನಡೆದಿರುತ್ತೆ. ಅದಕ್ಕೆ ಜಿಮ್ಮಿ ವಾರಕ್ಕೆ ಒಮ್ಮೆ ಹೋಗಿ ಮಗುನ ಕರ್ಕೊಂಡ್ ಬಂದು ಅವನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡು ಮಗಳ ಜೊತೆ ಫೋಟೋಸ್ ತಗೊಂಡು ಜೀವನ ಕಳೀತಾ ಇರ್ತಾನೆ. ಇನ್ನ ನಮ್ಮ ಹೀರೋ ಫ್ಯಾಮಿಲಿ ಕಡೆ ನೋಡ್ಕೊಂಡ್ರೆ ಜಿಮ್ಮಿಗೆ ತಂಗಿ ಇರ್ತಾಳೆ. ತಂಗಿ ಸಲೂನ್ ಶಾಪ್ ಅಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಹಾಗೆ ಇವನ್ಗೊಬ್ಬ ತಮ್ಮ ಇರ್ತಾನೆ. ತಮ್ಮ ಮೊದಲು ಮಿಲಿಟರಿಯಲ್ಲಿ ವರ್ಕ್ ಮಾಡಿರ್ತಾನೆ. ಆದ್ರೆ ಯುದ್ಧ ಮಾಡ್ತಿರೋ ಒಂದು ಸಮಯದಲ್ಲಿ ಅವನ ಕೈನ ಕಳ್ಕೊಂಡು ಇವಾಗ ಒಂದು ಬಾರ್ ಅಲ್ಲಿ ವರ್ಕ್ ಮಾಡ್ತಿರ್ತಾನೆ. ಇದು ನಮ್ಮ ಹೀರೋನ ಕತೆ ಆಗಿರುತ್ತೆ. ಇನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನು ಕೆಲಸ ಮಾಡೋದಕ್ಕಂತ ಅಂಡರ್ ಗ್ರೌಂಡ್ ಗೆ ಹೋಗ್ತಿರ್ತಾನೆ. ಅಂಡರ್ ಗ್ರೌಂಡ್ ಅಲ್ಲಿ ಮಣ್ಣನ್ನ ಹಗಿತಿರ್ತಾರೆ ಅಂತ ಒಂದು ಕಂಪನಿಗೆ ಇವನು ವರ್ಕ್ ಮಾಡ್ತಿರ್ತಾನೆ. ಅವನು ಆಸ್ ಯೂಶುವಲ್ ಆಗಿ ಕೆಲಸ ಮಾಡ್ತಿರುವಾಗ ಜಿಮ್ಮಿ ಹತ್ರಕ್ಕೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಮ್ಯಾನೇಜರ್ ಕರೀತಿದ್ದಾರೆ ಅಂತ ಹೇಳ್ತಾನೆ. ನಮ್ಮ ಹೀರೋ ಮ್ಯಾನೇಜರ್ ನ ಮೀಟ್ ಆದಾಗ ಮ್ಯಾನೇಜರ್ ಇದ್ಕೊಂಡು ನೀನು ವಾರದಲ್ಲಿ 3 ದಿನ ರಜಾ ಹಾಕೊಂಡು ಕೆಲ್ಸಕ್ಕೆ ಬರ್ತಾ ಇದೀಯಾ, ಬಂದಿರೋ 3 ದಿನಾನು ಕೂಡ ಕರೆಕ್ಟ್ ಆಗಿ ವರ್ಕ್ ಮಾಡ್ತಿಲ್ಲ, ಇದರಿಂದ ಬೇರೆ ವರ್ಕರ್ಸ್ ಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತೈತೆ, ಅದಕ್ಕೆ ನೀನನ್ನ ಕೆಲ್ಸದಿಂದ ಕಿತ್ತಾಕ್ತಾ ಇದೀನಿ ಅಂತ ಹೇಳ್ತಾನೆ. ನಮ್ಮ ಹೀರೋ ಸ್ಟನ್ ಆಗೋಗ್ಬಿಟ್ಟು ಸರ್ ನಾನು ಹಾಕೊಂಡಿದ್ದೆ 3 ದಿನ ರಜಾ, ಅದು ನನ್ ಮಗಳ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ಬೇಕು ಅಂತ. ಬಟ್ ನಾನು ಇಲ್ಲಿಗೆ ಬಂದ್ಮೇಲೆ ಕೆಲಸ ಚೆನ್ನಾಗಿ ಮಾಡ್ತಿದ್ದೀನಲ್ಲ, ನೀವ್ ಯಾಕೆ ನನ್ನನ್ನ ತೆಗ್ದಾಕ್ತಿರೋದು ಅಂತ ಕೇಳಿದಾಗ ಇಲ್ಲ ನೀನ್ ಇಲ್ಲಿಗೆ ಬಂದ್ಮೇಲೆ ಕೆಲಸ ಚೆನ್ನಾಗಿ ಮಾಡ್ತಿಲ್ವಂತೆ, ಫೀಲ್ಡ್ ವರ್ಕರ್ಸ್ ಎಲ್ಲ ನಿನ್ ಮೇಲೆ ಕಂಪ್ಲೇಂಟ್ ರೈಸ್ ಮಾಡಿದಾರೆ, ಅದಕ್ಕೆ ನೀನನ್ನ ಕೆಲ್ಸದಿಂದ ಕಿತ್ತಾಕ್ ಬಿಡ್ತಿದೀನಿ ಅಂತ ಹೇಳ್ತಾನೆ ಮ್ಯಾನೇಜರ್. ಜಿಮ್ಮಿ ಎಷ್ಟಂತ ಕೇಳ್ಕೊಂತಾನೆ, ಹೋಗಯ್ಯ ನಿನ್ ಕೆಲ್ಸನೂ ಬೇಡ ಏನು ಬೇಡ ಅಂತ ಅವನ್ ತಲೆ ಮೇಲೆ ಹಾಕೊಂಡಿರೋ ಒಂದು ಕ್ಯಾಪ್ ನ ಕಿತ್ತ ಅಲ್ಲಿ ಬಿಸಾಕಿ ತಂಗಿನ ಮಾತಾಡ್ಸೋಣ ಅಂತ ಸಲೂನ್ ಶಾಪ್ ಗೆ ಹೋಗ್ತಾನೆ. ಕೆಲ್ಸ ಕಲ್ಕೊಂಡಿರೋ ವಿಷಯನ ತಿಳ್ಕೊಂಡು ತಂಗಿನೂ ತುಂಬಾ ಬಾಧೆ ಪಡ್ತಾಳೆ. ನಂತರ ನಮ್ಮ ಹೀರೋ ಹೆಂಡತಿ ಮಗುನ ಮಾತಾಡ್ಸ್ಬೇಕು ಅಂತ ಅಲ್ಲಿಗೆ ಹೋದಾಗ ಹೆಂಡತಿ ಇನ್ನೊಂದು ದೊಡ್ಡ ಶಾಕ್ ಕೊಡ್ತಾಳೆ. ನೋಡಪ್ಪ ನನ್ನ ಗಂಡನ್ಗೆ ಬೇರೆ ದೇಶದಲ್ಲಿ ಜಾಬ್ ಸಿಕ್ಕೈತೆ, ಅಲ್ಲಿಗೋದ್ರೆ ಅವನಿಗೆ ಪೇಮೆಂಟ್ಸ್ ಜಾಸ್ತಿ ಬರ್ತಾವಂತೆ, ಅದಕ್ಕೆ ನಾವು ಬೇರೆ ದೇಶಕ್ಕೆ ಹೊರಟೋಗ್ಬಿಡ್ತಾ ಇದೀವಿ, ಇನ್ಮೇಲೆ ನೀನೇನಾದ್ರೂ ನಿನ್ನ ಮಗಳನ್ನ ನೋಡ್ಬೇಕು ಅಂತ ಆಸೆ ಬಂದ್ರೆ ನೀನ್ ಆ ದೇಶಕ್ಕೆ ಬರ್ಬೇಕಾಗುತ್ತೆ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ನಮ್ಮ ಹೀರೋ ಶಾಕ್ ಆಗಿ ಹೋಗ್ಬಿಡ್ತಾನೆ. ಯಾಕಂದ್ರೆ ಹೆಂಡತಿ ಮಗು ಇದೇ ದೇಶದಲ್ಲಿ ಇದ್ರೂನು ಕೂಡ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಪೆಟ್ರೋಲ್ ಖರ್ಚಾಗುತ್ತೆ ಅಂತ ನಡ್ಕೊಂಡ್ ಬರೋ ಒಂದು ಸ್ಥಿತಿಯಲ್ಲಿ ನಮ್ಮ ಜಿಮ್ಮಿ ಇರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ತನ್ನ ಮಗಳ ಜೊತೆ ಮಾತಾಡೋದಕ್ಕೆ ಫೋನ್ ಇರುತ್ತಲ್ವಾ, ಆ ಫೋನ್ಗೆ ರೀಚಾರ್ಜ್ ಮಾಡೋದಕ್ಕೂ ಕೂಡ ಇವನ ಹತ್ರ ದುಡ್ಡಿರೋದಿಲ್ಲ. ಅಷ್ಟೊಂದು ದರಿದ್ರವಾಗಿರೋ ಒಂದು ಪರಿಸ್ಥಿತಿಯಲ್ಲಿ ಇರ್ತಾನೆ. ಇವಾಗ ಹೆಂಡತಿ ನೋಡಿದ್ರೆ ಬೇರೆ ದೇಶಕ್ಕೆ ಬಾ ಅಂತಿದ್ದಾಳೆ, ಇವಾಗ ನಾನು ಏನಪ್ಪಾ ಮಾಡೋದು ಅಂತ ತುಂಬಾ ಬಾಧೆ ಪಡ್ತಾನೆ. ನಂತರ ಜಿಮ್ಮಿ ತನ್ನ ತಮ್ಮ ಕೆಲಸ ಮಾಡ್ತಾರೋ ಬಾರ್ಗೆ ಹೋಗ್ತಾನೆ. ಬಾರ್ ಅಲ್ಲಿ ಕುತ್ಕೊಂಡು ತುಂಬಾ ಬಾಧೆಯಿಂದ ಡ್ರಿಂಕ್ಸ್ ನ ಕುಡಿತಾನೆ. ಸ್ವಲ್ಪ ತಾದ್ಮೇಲೆ ಆ ಪ್ಲೇಸ್ ಹತ್ರಕ್ಕೆ ಭಾಗ್ಯ ಅಂತ ಒಬ್ಬ ಡಿಫ್ರೆಂಟ್ ಆಗಿರೋ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ನಮ್ಮ ಹೀರೋನ ತಮ್ಮ ಅವನ್ ಪಾಡ್ಗ ಅವ್ನ್ ಕೆಲಸ ಮಾಡ್ಕೊಂತ ಇರುವಾಗ ಈ ಡಿಫ್ರೆಂಟ್ ಆಗಿರೋ ವ್ಯಕ್ತಿ ಅಲ್ಲಿಗೆ ಬಂದ್ಬಿಟ್ಟು ನಮ್ಮ ಹೀರೋ ತಮ್ಮನ ಕೀಳಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ನಿನಗೆ ಒಂದು ಕೈ ಇಲ್ಲ, ಈ ಬಾರಲ್ಲಿ ಹೇಗೋ ಕೆಲಸ ಮಾಡ್ತೀಯಾ, ಈ ತರ ಮಾತುಗಳ ಅಂತ ಇರುವಾಗ ನಮ್ಮ ಹೀರೋಗೆ ತುಂಬಾ ಕೋಪ ಬಂದು ಭಾಗ್ಯ ಕೆನ್ನೆಗೆ ಹೊಡಿತಾನೆ. ಆದ್ರೆ ಭಾಗ್ಯ ಅನ್ನೋನು ಒಬ್ಬನೇ ಬಂದಿರೋದಿಲ್ಲ, ಒಂದು ಗುಂಪನ ಹಾಕೊಂಡು ಆ ಪ್ಲೇಸ್ ಹತ್ರಕ್ಕೆ ಬಂದಿರ್ತಾನೆ. ಆ ಗುಂಪೆಲ್ಲ ಸೇರ್ಕೊಂಡು ನಮ್ಮ ಹೀರೋನ ಬೀದಿ ನಾಯಿನ ಹೊಡೆದಂಗೆ ಹೊಡಿತಿರುವಾಗ ಹೀರೋನ ತಮ್ಮ ಅದನ್ನೆಲ್ಲ ನೋಡಿ ಆಚೆಗೆ ಬಂದು ಈ ಭಾಗ್ಯ ಹಾಕೊಂಡ್ ಬಂದಿರೋ ಒಂದು ಕಾರ್ನ ಬೆಂಕಿಯಿಂದ ಅಂಟಿಸ್ಬಿಡ್ತಾನೆ. ಇದರಿಂದ ಅವರೆಲ್ಲರೂ ಆಚೆಗೆ ಓಡಿ ಬಂದಾಗ ನಮ್ಮ ಹೀರೋನು ಕೂಡ ಆಚೆಗೆ ಓಡಿ ಬಂದು ತಮ್ಮನ್ ಕಡೆ ನೋಡಿ ನೀನ್ ನಾಳೆ ನನ್ ಮನೆ ಹತ್ರ ಬಾ, ನಿನ್ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ ಹೇಳಿದಾಗ ತಮ್ಮನು ಕೂಡ ಅದಕ್ಕೆ ಓಕೆ ಅಂತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ತಮ್ಮ ನಮ್ಮ ಹೀರೋನ ಮೀಟ್ ಆಗೋದಕ್ಕೆ ಬಂದಾಗ ಜಿಮ್ಮಿ ಆವಾಗ ತಮ್ಮನ ಹತ್ರ ಒಂದು ಮಾತು ಹೇಳ್ತಾನೆ, ನಾವಿಬ್ರು ಸೇರಿ ಒಂದ್ ಹತ್ರ ಕಲ್ತನ ಮಾಡ್ಬೇಕು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ತಮ್ಮ ಮೈಂಡ್ ಬ್ಲಾಕ್ ಆಗೋಗ್ಬಿಡುತ್ತೆ. ಏನೋ ನೀನ್ ಮಾತಾಡ್ತಾ ಇರೋದು ಅಂತ ಕೇಳಿದಾಗ ನಾವಿಬ್ರು ಸೇರ್ಕೊಂಡು ಕಲ್ತನ ಮಾಡೋಣ, ಅದು ನಾರ್ಮಲ್ ಆಗಿರೋ ಬ್ಯಾಂಕ್ಸ್ ATMs ಅಲ್ಲಿ ಕಲ್ತನ ಮಾಡೋದ್ ಬೇಡ, ನಮ್ಮೂರ್ ಪಕ್ಕದಲ್ಲೇ ಒಂದು ರೇಸ್ ಕೋರ್ಟ್ ಐತೆ, ನಿನಗೂನು ಗೊತ್ತಲ್ವಾ ಅಲ್ಲಿ ಕಾರ್ ರೇಸ್ ಅನ್ನೋದು ನಡೆಯುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕಾರ್ ರೇಸ್ ಗೆ ಸಂಬಂಧಪಟ್ಟಿರೋ ಇಲ್ಲಿಗಲ್ ಬೆಟ್ಟಿಂಗ್ ಎಲ್ಲ ಅಲ್ಲೇ ನಡೆಯುತ್ತೆ. ಆ ಇಲ್ಲಿಗಲ್ ಬೆಟ್ಟಿಂಗ್ ಗೆ ಸಂಬಂಧಪಟ್ಟಿರೋ ಅಮೌಂಟ್ ಎಲ್ಲ ಅಂಡರ್ ಗ್ರೌಂಡ್ ಮುಖಾಂತರ ಒಂದು ಲಾಕರ್ ಹೋಗುತ್ತಂತೆ. ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತಪ್ಪ ಅಂದ್ರೆ ಮೊನ್ನೆ ಒಂದು ದಿನ ಅಂಡರ್ ಗ್ರೌಂಡ್ ಅಲ್ಲಿ ಪೈಪ್
ಡ್ಯಾಮೇಜ್ ಆಗೈತೆ ಅಂತ ಅದನ್ನ ರೆಡಿ ಮಾಡೋದಕ್ಕಂತ ನಮ್ ಟೀಮ್ ಜೊತೆ ಹೋದಾಗ ಅಲ್ಲಿ ನನಗೆ ತುಂಬಾ ಡಿಫ್ರೆಂಟ್ ಆಗಿರೋ ಪೈಪ್ಸ್ ಕಾಣಿಸ್ತು. ಆವಾಗ ನಾನು ನನ್ನ ಜೊತೆಯಲ್ಲಿ ವರ್ಕ್ ಮಾಡ್ತಿರೋ ವ್ಯಕ್ತಿನ ಕೇಳಿದಾಗ ಅವನು ಪ್ರಾಪರ್ ಆಗಿ ಎಕ್ಸ್ಪ್ಲೇನ್ ಮಾಡ್ದ. ಆಕ್ಚುಲಿ ಹೇಳ್ಬೇಕಂದ್ರೆ ಅಂಡರ್ ಗ್ರೌಂಡ್ ಮೇಲೆನೆ ರೇಸ್ ಕೋರ್ಟ್ ಐತಂತೆ. ಆ ಕಾರುಗಳ ಮೇಲೆ ಇಲ್ಲಿಗಲ್ ಬೆಟ್ಟಿಂಗ್ಸ್ ಮಾಡ್ತಾರಲ್ವಾ, ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಇಲ್ಲಿಗಲ್ ಅಮೌಂಟ್ ಈ ಪೈಪ್ಗಳ ಮುಖಾಂತರನೇ ಒಂದು ಲಾಕರ್ ಒಳಗಡೆಗೆ ಹೋಗುತ್ತಂತೆ. ಯಾರ್ಯಾರು ಯಾವ್ಯಾವ ಕಾರ್ ಮೇಲೆ ಬೆಟ್ಟಿಂಗ್ ಮಾಡಿರ್ತಾರೋ ಅದು ಸಪರೇಟ್ ಆಗಿ ಒಂದೊಂದು ಪೈಪ್ ಲೈನ್ ಮುಖಾಂತರ ಹೋಗುತ್ತಂತೆ. ಆವಾಗ ನನಗೆ ಈ ಐಡಿಯಾ ಬಂತು, ನಾವಿಬ್ರು ಸೇರಿ ಈ ಕಲ್ತನ ಮಾಡೋಣ. ನಿಜ ಹೇಳ್ಬೇಕಂದ್ರೆ ನಾವು ಕಲ್ತನ ಮಾಡೋದು ಅಂಡರ್ ಗ್ರೌಂಡ್ ಅಲ್ಲಿ ಆಗಿರೋದ್ರಿಂದ ಆ ಅಂಡರ್ ಗ್ರೌಂಡ್ ಗೆ ಹೋಗೋ ಆಕ್ಸೆಸ್ ನನ್ನ ಹತ್ರ ಐತೆ. ಯಾಕಂದ್ರೆ ಅಲ್ಲಿಗೆ ಹೋಗೋ ಪಾಸ್ವರ್ಡ್ಸ್ ಎಲ್ಲ ನನಗೆ ಗೊತ್ತು. ನಾನು ಅಲ್ಲೇ ವರ್ಕ್ ಮಾಡಿದ್ನಲ್ಲ, ಈಸಿಯಾಗಿ ಅಲ್ಲಿಗೆ ಹೋಗಿ ನಾವು ಕಲ್ತನ ಮಾಡಬಹುದು. ಇನ್ನು 2 ವೀಕ್ಸ್ ಅಲ್ಲಿ ಒಂದು ದೊಡ್ಡ ರೇಸ್ ನಡೀತೈತೆ. ಆ ರೇಸ್ ಇವೆಂಟ್ ನಡೆದ್ಮೇಲೆ 1 ವೀಕ್ ಗೆ ಒಂದು ಚಿಕ್ಕ ಫೆಸ್ಟಿವಲ್ ಐತೆ. ಆ ಫೆಸ್ಟಿವಲ್ ದಿನ ನಾವು ಈ ಕಲ್ತನ ಮಾಡೋದನ್ನ ಪ್ಲಾನ್ ಮಾಡಿದ್ರೆ ಈಸಿಯಾಗಿ ಕಲ್ತನ ಮಾಡಬಹುದು. ಯಾಕಂದ್ರೆ ಎಲ್ಲರೂ ಆ ಇವೆಂಟ್ ಅಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಆಗೋಗ್ಬಿಟ್ಟಿರ್ತಾರೆ. ಅದನ್ನು ಅಲ್ಲದೆ ನಾವು ಕಲ್ತನ ಮಾಡೋದು ಅಂಡರ್ ಗ್ರೌಂಡ್ ಅಲ್ವಾ, ಈಸಿಯಾಗಿ ನಾವು ಕಲ್ತನ ಮಾಡಬಹುದು. ಪ್ರಾಪರ್ ಆಗಿರೋ ಒಂದು ಪ್ಲಾನ್ ನ ರೆಡಿ ಮಾಡ್ಕೊಂಡ್ರೆ ನಾವು ಯಾವನ್ಗೂ ಸಿಗ್ದಿರಾ ಈಸಿಯಾಗಿ ಅಮೌಂಟ್ ನ ಕಲ್ತನ ಮಾಡ್ಕೊಂಡು ಹೊರಟೋಗ್ಬೋದು ಬೇರೆ ದೇಶಕ್ಕೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಅವನ ತಮ್ಮನ್ಗೂ ಕೂಡ ಇದ್ಯಾವ್ದೋ ಚೆನ್ನಾಗೈತಲ್ಲ ಅಂತ ಅನ್ಕೊಂತಾನೆ. ಆವಾಗ ನಮ್ಮ ಹೀರೋ ಅಂತಾನೆ, ಈ ಕಲ್ತನ ಮಾಡೋದಕ್ಕೆ ನಾವಿಬ್ರೇ ಸಾಕಾಗೋದಿಲ್ಲ, ಆ ಲಾಕರ್ ನ ಓಪನ್ ಮಾಡೋ ಇಂಟೆಲಿಜೆಂಟ್ ವ್ಯಕ್ತಿ ಒಬ್ಬ ನಮ್ಗೆ ಬೇಕು ಅಂತ. ಇವಾಗ ಅವನೆಲ್ಲಿ ಸಿಗ್ತಾನೆ ಅಂತ ಕೇಳಿದಾಗ ಅವನ ಒಂದು ಜೈಲಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಜಿಮ್ಮಿ ತಮ್ಮನ ಕರ್ಕೊಂಡು ಡೈರೆಕ್ಟ್ ಆಗಿ ಜೈಲಲ್ಲಿರೋ ಡ್ಯಾನಿಯಲ್ ಅನ್ನೋ ಒಬ್ಬ ವ್ಯಕ್ತಿನ ಮೀಟ್ ಆಗೋದಕ್ಕಂತ ಹೋಗ್ತಾನೆ. ಇವರಿಬ್ರು ಅವನ ಜೊತೆ ಕೂತ್ಕೊಂಡು ಮಾತಾಡ್ತಿರುವಾಗ ಜಿಮ್ಮಿ ಆ ಡ್ಯಾನಿಯಲ್ ಹತ್ರ ಹೇಳ್ತಾನೆ, ಸರಿ ಇವಾಗ ನಾವು ಮೂವರು ಸೇರ್ಕೊಂಡು ಇನ್ನ 2 ವೀಕ್ಸ್ ಅಲ್ಲೇ ಒಂದು ಕಲ್ತನ ಮಾಡ್ಬೇಕಾಗುತ್ತೆ ಅಂತ. ಆ ಮಾತನ್ನ ಕೇಳಿ ಡ್ಯಾನಿಯಲ್ಗೆ ಮೈಂಡ್ ಬ್ಲಾಕ್ ಆಗೋಗ್ಬಿಡುತ್ತೆ. ಏನೋ ಮಾತಾಡ್ತಾ ಇದೀಯ ನೀನು, ನಾನು ಈ ಜೈಲಿಂದ ಆಚೆಗಡೆ ಬರ್ಬೇಕಂದ್ರೇನೆ ಇನ್ನ 2 ಮಂತ್ಸ್ ಆಗುತ್ತೆ, ನೀನ್ ನೋಡಿದ್ರೆ 2 ವೀಕ್ಸ್ ಅಲ್ಲೇ ಕಲ್ತನ ಮಾಡ್ಬೇಕು ಅಂತಿದ್ಯಾ, ಇದೇಗ್ ಸಾಧ್ಯ ಅಂತ ಹೇಳಿದಾಗ ಇಲ್ಲ ಸರ್ ನಾನು ಹೇಳಿದ್ದು ಕರೆಕ್ಟ್ ಆಗಿ ನಾವು 2 ವೀಕ್ಸ್ ಅಲ್ಲೇ ಕಲ್ತನ ಮಾಡ್ತೀವಿ. ಕಲ್ತನ ಮಾಡೋ ದಿನ ಮಾತ್ರ ನೀವು ಆಚೆಗಡೆ ಬಂದ್ಬಿಟ್ಟು ಕಲ್ತನ ಮುಗಿದಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ನೀವು ಮತ್ತೆ ಜೈಲಿಗೆ ಹೊರಟೋಗ್ಬಿಡ್ತೀರಾ, ಅದೇ ನನ್ ಪ್ಲಾನ್ ಅಂತ ಹೇಳಿದಾಗ ಅವ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ನೋಡಿದ್ರೇನೆ ನಮ್ಗೆ ಗೊತ್ತಾಗೋಗ್ಬಿಡುತ್ತೆ ಡ್ಯಾನಿಯಲ್ಗೆ ಇವನ್ ಮೇಲೆ ನಂಬಿಕೆ ಇರೋದಿಲ್ಲ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಜಿಮ್ಮಿ ತಮ್ಮನ್ಗೂ ಕೂಡ ಈ ಪ್ಲಾನ್ ಮೇಲೆ ಅಷ್ಟೊಂದು ನಂಬಿಕೆ ಇರೋದಿಲ್ಲ. ಅವಾಗ ನಮ್ಮ ಹೀರೋ ಅಂತಾನೆ, ನೀವೇನು ಟೆನ್ಷನ್ ಪಡೋದಕ್ಕೆ ಹೋಗ್ಬೇಡಿ, ನನ್ನ ಹತ್ರ ಪ್ರಾಪರ್ ಆಗಿರೋ ಒಂದು ಪ್ಲಾನ್ ಐತೆ ಅಂತ. ಆವಾಗ ಡ್ಯಾನಿಯಲ್ ಇದ್ಕೊಂಡು ಸರಿ ನಾನು ಈ ಕಲ್ತನ ಮಾಡೋದಕ್ಕೆ ಬರ್ತೀನಿ, ಬಟ್ ನಾನು ಈ ಕಲ್ತನದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬೇಕು ಅಂದ್ರೆ ಆಚೆಗಡೆ ನನಗಿಬ್ಬರು ತಮ್ಮಂದಿರಿದ್ದಾರೆ, ಅವರು ಕೂಡ ಈ ರಾಬರಿಗೆ ಹೆಲ್ಪ್ ಮಾಡ್ತಾರೆ, ಅವ್ರಿಗೂನು ಇದ್ರಲ್ಲಿ ಶೇರ್ ಕೊಡ್ಬೇಕಾಗುತ್ತೆ, ಅವ್ರಿದ್ರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ಹೂ ಅಂತ ಹೇಳ್ಬಿಟ್ಟು ಡ್ಯಾನಿಯಲ್ ಬ್ರದರ್ಸ್ ನ ಮೀಟ್ ಆಗಿ, ನೋಡ್ರಪ್ಪ ನಾವ್ ಈ ತರ ಕಲ್ತನ ಮಾಡೋದಕ್ಕೆ ಪ್ಲಾನ್ ಹಾಕಿದೀವಿ, ನೀವು ನಮ್ ಜೊತೆ ಸೇರ್ಕೋಬೇಕು ಅಂತ ಕೇಳಿದಾಗ ಇಲ್ಲಪ್ಪ, ನಾವು ಜೈಲಿಂದ ಆಚೆಗಡೆ ಬಂದ್ಮೇಲೆ ನಾವು ತುಂಬಾ ಒಳ್ಳೆಯವ್ರಾಗೋಗ್ಬಿಟ್ಟಿದೀವಿ, ಇವಾಗ ನಾವ್ ಯಾವ್ದು ಕಲ್ತನ ಮಾಡೋದಕ್ಕೆ ರೆಡಿ ಆಗಿಲ್ಲ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಜಿಮ್ಮಿಗೆ ತುಂಬಾ ಕೋಪ ಬಂದು, ಜೈಲಲ್ಲಿರೋ ನಿಮ್ಮ ಬ್ರದರ್ ನೋಡಿದ್ರೆ ನನ್ನ ತಮ್ಮಂದಿರ್ ಬಂದ್ರೇನೆ ನಾನು ಈ ಕಲ್ತನ ಮಾಡ್ತೀನಿ, ಇಲ್ಲ ಅಂದ್ರೆ ನಾನ್ ಮಾಡಲ್ಲ ಅಂತಿದ್ದಾನೆ, ನೀವು ನೋಡಿದ್ರೆ ನಾವು ಚೇಂಜ್ ಆಗೋಗ್ಬಿಟ್ಟಿದೀವಿ, ಒಳ್ಳೆ ವ್ಯಕ್ತಿಗಳಾಗೋಗ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದೀರಾ, ಯಾಕೋ ನನಗೆ ಈ ಕಟ್ಟ ಕೊಡ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ, ನಮ್ಮ ಬ್ರದರ್ ನಿಮ್ಮನ್ನ ಕಳ್ಸಿದ್ದು, ಸರಿ ನಾವು ಈ ಕಲ್ತನ ಮಾಡೋದಕ್ಕೆ ಓಕೆ, ಫಸ್ಟ್ ನಾವು ಹೋಗಿ ನಮ್ಮ ಬ್ರದರ್ ನ ಮೀಟ್ ಆಗ್ತೀವಿ ಅಂತ ಡ್ಯಾನಿಯಲ್ ನ ಮೀಟ್ ಆಗ್ತಾರೆ. ಆವಾಗ ಡ್ಯಾನಿಯಲ್ ಇವ್ರಿಬ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಾನೆ ಇವ್ರು ಏನೇನ್ ಕೆಲಸ ಮಾಡ್ಬೇಕು ಅಂತ. ಇದೊಂದು ಕಡೆ ಇದ್ರೆ ಈ ಜೈಲಲ್ಲಿರೋ ಡ್ಯಾನಿಯಲ್ ನ ತಪ್ಪಿಸ್ಬೇಕಂದ್ರೆ ನಮ್ಮ ಹೀರೋಗೆ ಸಂಬಂಧಪಟ್ಟಿರೋ ಒಬ್ಬ ವ್ಯಕ್ತಿ ಈ ಜೈಲಿಗೆ ಬರ್ಬೇಕಾಗುತ್ತಲ್ಲ, ಅದಕ್ಕೆ ನಮ್ಮ ಹೀರೋನ ತಮ್ಮ ಒಂದು ಕಾರ್ ನ ತುಂಬಾ ಸ್ಪೀಡ್ ಆಗಿ ಓಡಿಸ್ಕೊಂಡ್ ಬಂದು ಒಂದು ಸೂಪರ್ ಮಾರ್ಕೆಟ್ ಗ್ಲಾಸ್ ಗಳನ್ನೆಲ್ಲ ನಾಶ ಮಾಡಕ್ ಬಿಡ್ತಾನೆ. ಇದರಿಂದ ಪೊಲೀಸರು ಅವನ್ನ ಅರೆಸ್ಟ್ ಮಾಡ್ತಾರೆ, ಅವನ ಮೇಲೆ ಕೇಸು ಬಿದ್ದು ಅವನಿಗೆ ಶಿಕ್ಷೆನೂ ಬೀಳುತ್ತೆ. ಇಲ್ಲ ಅದ್ಭುತ ಏನಪ್ಪಾ ಅಂದ್ರೆ ಡ್ಯಾನಿಯಲ್ ಯಾವ ಜೈಲಲ್ಲಿ ಇರ್ತಾನೋ ಅದೇ ಜೈಲಿಗೆ ನಮ್ಮ ಹೀರೋನ ತಮ್ಮನು ಕೂಡ ಬಂದು ಸೇರ್ಕೊಂತಾನೆ. ಜಿಮ್ಮಿ ತಮ್ಮ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಜೈಲಿಗೆ ಪ್ರತಿ ದಿನ ಒಂದು ಟ್ರಕ್ ಬಂದು ಹೋಗುತ್ತಂತೆ. ಆ ಟ್ರಕ್ ಅಲ್ಲಿ ಇವರಿಬ್ರು ತಪ್ಪಿಸ್ಕೋಬೇಕು ಅಂದ್ರೆ ಇವರಿಬ್ಬರ ಮೇಲೆ ಒಂದು ಕಬ್ಬಿಣದ ವಸ್ತು ಇರಬೇಕು. ಮೊದ್ಲೇ ಅದಕ್ಕೆ ಸಂಬಂಧಪಟ್ಟಿರೋ ಮೆಜರ್ಮೆಂಟ್ಸ್ ಎಲ್ಲ ತಗೊಂಡ್ ಬಂದು ಜಿಮ್ಮಿ ತಮ್ಮ ಹಾಗೆ ಡ್ಯಾನಿಯಲ್ ಇಬ್ರು ಆ ಕಬ್ಬಿಣದ ವಸ್ತುನ ಜೈಲಲ್ಲೇ ರೆಡಿ ಮಾಡ್ಕೊಂತಾ ಇರ್ತಾರೆ ಆ ಜೈಲಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಇನ್ನೊಂದು ಕಡೆ ಜಿಮ್ಮಿ ತನ್ನ ಮಗಳನ್ನ ಪ್ರತಿ ವಾರನೂ ಹೋಗಿ ಮೀಟ್ ಆಗ್ತಾ ಇರ್ತಾನಲ್ವಾ, ತನ್ನ ಮಗಳನ್ನ ಕರ್ಕೊಂಡು ತನ್ನ ತಂಗಿ ಹತ್ರಕ್ಕೆ ಬರ್ತಾನೆ. ಆ ಚಿಕ್ಕ ಹುಡುಗಿಗೆ ಕಟಿಂಗ್ ಮಾಡೋ ಅಂತ ಹೇಳ್ಬಿಟ್ಟು ಇವನ ಆಚೆಗಡೆ ಕುತ್ಕೊಂಡು ಸ್ನಾಕ್ಸ್ ನ ತಿಂತಾ ಇರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಒಂದು ಹುಡುಗಿ ಬಂದು ಇವನ ಹತ್ರ ಮಾತಾಡ್ತಾಳೆ. ಅವನು ಆ ಹುಡುಗಿ ಜೊತೆ ಮಾತಾಡ್ತಿರೋವಾಗೆ ನಮ್ಗೆ ಗೊತ್ತಾಗುತ್ತೆ ಆ ಹುಡುಗಿ ಡಾಕ್ಟರ್, ಅದೂನು ಅಲ್ಲದೆ ನಮ್ಮ ಹೀರೋ ಸ್ಕೂಲ್ ಅಲ್ಲಿ ಆ ಹುಡುಗಿನ ಲವ್ ಮಾಡ್ತಿರ್ತಾನೆ ಅಂತ. ಆ ಹುಡುಗಿಗೆ ಫ್ರೀ ಚಿಕಿತ್ಸೆ ಕೊಡೋದು ಅಂದ್ರೆ ತುಂಬಾ ಇಷ್ಟನಂತೆ. ಅದಕ್ಕೆ ಆ ಹುಡುಗಿ ಹತ್ರ ಇರೋ ಸ್ವಲ್ಪ ಅಮೌಂಟ್ ಹಾಗೆ ಡೊನೇಷನ್ಸ್ ಮುಖಾಂತರ ಬಂದಿರೋ ಎಲ್ಲಾ ಅಮೌಂಟ್ ನ ರೆಡಿ ಮಾಡ್ಕೊಂಡು ಒಂದು ಟ್ರಕ್ ಅಲ್ಲಿ ಚಿಕ್ಕ ಹಾಸ್ಪಿಟಲ್ ನ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಫ್ರೀ ಚಿಕಿತ್ಸೆ ಕೊಡ್ತಿರ್ತಾಳಂತೆ. ನಮ್ಮ ಹೀರೋ
ಹೀರೋ ಅದನ್ನ ನೋಡಿ ಅವಾಗ ಅನ್ಕೊಂತಾನೆ, ಓಹ್ ನನ್ನ ಗರ್ಲ್ ಫ್ರೆಂಡ್ ಇವಾಗ ಈ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜಿಮ್ಮಿ ಅವನು ಮೊದಲು ಒಂದು ಅಂಡರ್ ಗ್ರೌಂಡ್ ಕಂಪನಿಯಲ್ಲಿ ವರ್ಕ್ ಮಾಡಿರ್ತಾನಲ್ಲ ಅಲ್ಲಿಗೆ ಹೋಗ್ತಾನೆ. ಅವನಿಗೆ ಸಂಬಂಧಪಟ್ಟಿರೋ ಸ್ವಲ್ಪ ವಸ್ತುಗಳು ಈ ಕಂಪನಿಯಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ಆ ಪ್ಲೇಸ್ ಹತ್ರಕ್ಕೆ ಹೋಗಿ ಅಲ್ಲಿರೋರ್ಗೆ ಯಾರಿಗೂ ಗೊತ್ತಾಗ್ತೀರಾ ಅವನು ವರ್ಕ್ ಮಾಡಿರೋ ಅಂಡರ್ ಗ್ರೌಂಡ್ ಗೆ ಸಂಬಂಧಪಟ್ಟಿರೋ ಒಂದು ಬ್ಲೂ ಪ್ರಿಂಟ್ ನ ಕಳ್ತನ ಮಾಡ್ಕೊಂಡು ನಿಧಾನವಾಗಿ ಅಲ್ಲಿಂದ ಬರ್ತಾ ಇರುವಾಗ ಸರಿಯಾಗಿ ಅದೇ ಟೈಮ್ಗೆ ಇವನನ್ನ ಕೆಲಸದಿಂದ ಕಿತ್ತಾಕಿರೋ ಮ್ಯಾನೇಜರ್ ಅಲ್ಲಿಗೆ ಬಂದು, ಓ ಏನಪ್ಪಾ ಜಿಮ್ಮಿ ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳಿದಾಗ, ಏನಿಲ್ಲ ಸರ್ ನನ್ನ ಸ್ವಲ್ಪ ವಸ್ತುಗಳು ಇಲ್ಲೇ ಬಿಟ್ಬಿಟ್ಟಿದ್ದೆ ಅವುಗಳನ್ನ ಎತ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಮ್ಯಾನೇಜರ್ ಇದ್ಕೊಂಡು ನಾವು ಕೂಡ ಒಂದು 1 ವೀಕ್ ಅಲ್ಲೇ ಇಲ್ಲಿಂದ ಬಂದ್ಬಿಡ್ತೀವಿ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಹೀರೋ ಶಾಕ್ ಆಗೋಗ್ಬಿಡ್ತಾನೆ. ಏನ್ ಸರ್ ಇನ್ನ 20 ಡೇಸ್ ವರ್ಕ್ ಐತೆ ಅಂತ ಹೇಳಿದ್ರಲ್ಲ, ನೀವು ನೋಡ್ತಾ ಇದ್ರೆ 1 ವೀಕ್ ಅಲ್ಲೇ ವರ್ಕ್ ಮುಗ್ದೋಗುತ್ತೆ ಅಂತ ಹೇಳ್ತಾ ಇದ್ರ ಅಂತ ಕೇಳಿದಾಗ, ಇಲ್ಲ ಮ್ಯಾನ್ ಪವರ್ ನ ಜಾಸ್ತಿ ಮಾಡಿದ್ವಿ, ಕಾಂಟ್ರಾಕ್ಟರ್ ಗೆ ಬೇಗ ವರ್ಕ್ ಮುಗಿಸ್ಬೇಕಂತೆ, ಅದಕ್ಕೆ ವರ್ಕ್ ನ ಬೇಗ ಮುಗಿಸ್ಬಿಟ್ಟು ನಾವು ಬಂದ್ಬಿಡ್ತೀವಿ ಅಂತ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜಿಮ್ಮಿ ಅನ್ಕೊಂಡಿರೋ ಒಂದು ಕಳ್ತನ ಮಾಡಬೇಕು ಅಂದ್ರೆ ಈ ಅಂಡರ್ ಗ್ರೌಂಡ್ ವರ್ಕಿಂಗ್ ನಡೀತಾನೆ ಇರ್ಬೇಕು, ಇಲ್ಲ ಅಂದ್ರೆ ಇವನ ಆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಇವ್ರೇನಾದ್ರೂ ಹೊರಟೋಗ್ಬಿಟ್ರೆ ಮತ್ತೆ ಈ ಅಂಡರ್ ಗ್ರೌಂಡ್ ಗೆ ಇವನು ಬರೋದಕ್ಕೆ ಆಗಲ್ಲ. ಇವಾಗ ನಾನು ಏನಪ್ಪಾ ಮಾಡೋದು ಅಂತ ಅನ್ಕೊಂಡು ಡೈರೆಕ್ಟ್ ಆಗಿ ತಂಗಿ ಹತ್ರಕ್ಕೆ ಹೋಗಿ ಈ ವಿಷಯನ ಡಿಸ್ಕಸ್ ಮಾಡ್ತಾನೆ. ಬೇಸಿಕ್ಲಿ ಹೇಳ್ಬೇಕಂದ್ರೆ ತಂಗಿನೂ ಕೂಡ ಈ ಕಳ್ತನದಲ್ಲಿ ಒಂದು ಮೆಂಬರ್ ಆಗಿ ವರ್ಕ್ ಮಾಡ್ತಿರ್ತಾಳೆ. ನಮ್ಮ ಹೀರೋ ಮೊದ್ಲೇ ಹೇಳಿರ್ತಾನಲ್ವಾ, ಒಂದು 1 ವೀಕ್ ಅಲ್ಲಿ ಒಂದು ದೊಡ್ಡ ಕಾರ್ ರೇಸ್ ಐತೆ, ಅದಾದ್ಮೇಲೆ ಒಂದು ಚಿಕ್ಕ ಫೆಸ್ಟಿವಲ್, ಆ ಫೆಸ್ಟಿವಲ್ ದಿನ ನಾವು ಕಳ್ತನ ಮಾಡೋಣ ಅಂತ. ಆದ್ರೆ ಇವಾಗ ಅವನ ಪ್ಲಾನ್ ನ ಚೇಂಜ್ ಮಾಡ್ಕೊಂತಾನೆ. ಅವನು ಯಾವತ್ತೂ ಒಂದು ದೊಡ್ಡ ರೇಸ್ ನಡೆಯುತ್ತೆ ಅಂತ ಹೇಳಿರ್ತಾನೋ ಅದೇ ದಿನ ಇವರು ರಾಬರಿ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಜೈಲಲ್ಲಿರೋ ಇವನ ತಮ್ಮನ್ಗೂ ಕೂಡ ಇನ್ಫಾರ್ಮೇಶನ್ ಕೊಡ್ತಾನೆ. ನೋಡ್ರಪ್ಪ ಹೀಗೆ ಪ್ಲಾನ್ ಚೇಂಜ್ ಆಗೋಗ್ಬಿಟ್ಟೈತೆ, ಅಂಡರ್ ಗ್ರೌಂಡ್ ಕಾಂಟ್ರಾಕ್ಟ್ ಅನ್ನೋದು ಬೇಗ ಮುಗ್ದೋಗುತ್ತಂತೆ, ಅಂದ್ರೆ ನಾವು 2 ವೀಕ್ಸ್ ಆದ್ಮೇಲೆ ನಾವು ಕಳ್ತನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಆದ್ರೆ ಬೇಡ ಇನ್ನ 1 ವೀಕ್ ಅಲ್ಲೇ ನಾವು ಕಳ್ತನ ಮಾಡ್ಬೇಕು ಅಂತ ಅವನ ತಮ್ಮಗೆ ಇನ್ಫಾರ್ಮೇಶನ್ ಕೊಟ್ಟು ಅಲರ್ಟ್ ಮಾಡ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋ ಕಳ್ತನ ಮಾಡ್ಬೇಕು ಅಂತ ಅನ್ಕೊಂಡಿರೋ ಒಂದು ಲಾಕರ್ ಇರುತ್ತಲ್ವಾ, ಆ ಲಾಕರ್ ಒಂದು ಪ್ಲೇಸ್ ಅಲ್ಲಿ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಆ ಲಾಕರ್ ಗೆ ಸೆಕ್ಯೂರಿಟಿ ಆಗಿ ತುಂಬಾ ಜನ ವರ್ಕ್ ಮಾಡ್ತಿರ್ತಾರೆ. ಅದರಲ್ಲಿ ವರ್ಕ್ ಮಾಡೋ ಒಂದು ಹುಡುಗಿಗೆ ಜಿಮ್ಮಿ ಒಂದು ಕೇಕ್ ನ ಸೆಂಡ್ ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಒಂದು ವ್ಯಕ್ತಿಗೆ ಅತಿಯಾಸೆ ಅನ್ನೋದು ಇರಬಾರ್ದು. ನನಗೋಸ್ಕರ ಕೇಕ್ ಪಾರ್ಸಲ್ ಬಂದೈತೆ ಅಂತ ಗೊತ್ತಾದ್ಮೇಲೆ ಅದು ಯಾರ್ದು, ಯಾರ ಕಡೆಯಿಂದ ಬಂದೈತೆ, ಯಾಕೆ ಬಂದೈತೆ, ಇದು ಯಾವ್ದು ತಿಳ್ಕೊಂತೀರಾ, ಈ ಹುಡುಗಿ ಆ ಕೇಕ್ ನ ರಿಸೀವ್ ಮಾಡ್ಕೊಂತಾಳೆ. ಹೇಗೋ ಕೇಕ್ ಬಂದೈತಲ್ಲ ಅಂತ ಹೇಳ್ಬಿಟ್ಟು ಆ ಲಾಕರ್ ರೂಮ್ ಒಳಗಡೆ ಏನೋ ಒಂದು ಕೆಲಸ ನಡೀತಾ ಇದ್ರೆ ಅಲ್ಲಿಗೆ ಆ ಕೇಕ್ ನ ಎತ್ಕೊಂಡು ಹೋಗಿ ಪೀಸ್ ಆಗಿ ಕಟ್ ಮಾಡಿ ಅಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬರಿಗೂ ಒಂದೊಂದು ಪೀಸ್ ಕೊಡ್ತಾಳೆ. ಅವರೆಲ್ಲರೂ ಕೇಕ್ ನ ತಿಂತಾ ಇರೋವಾಗೆ ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿಗೆ ಇಬ್ರು ಪೊಲೀಸರು ಬಂದು, ನೋಡಮ್ಮ ನಿನ್ನ ಕಾರ್ ಆಕ್ಸಿಡೆಂಟ್ ಆಗೈತೆ, ಬಂದು ಒಂದ್ಸತಿ ನೋಡು ಅಂತ ಹೇಳಿದಾಗ ಆ ಪೊಲೀಸರ ಜೊತೆ ಹೋಗಿ ಆ ಕಾರ್ ನ ಚೆಕ್ ಮಾಡಿದಾಗ ಆ ಕಾರ್ ನ ಯಾರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕ್ಸಿಡೆಂಟ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ಅದೇ ಬ್ಯಾಂಕ್ ಒಳಗಡೆಗೆ ಹೋದಾಗ ಆ ಲಾಕರ್ ಕ್ಲೋಸ್ ಆಗೋಗ್ಬಿಡುತ್ತೆ. ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಈ ಹುಡುಗಿ ಒಂದು ಕೇಕ್ ನ ಆ ಲಾಕರ್ ರೂಮ್ ಒಳಗಡೆಗೆ ಎತ್ಕೊಂಡು ಹೋಗಿರ್ತಾಳಲ್ವಾ, ಆ ಕೇಕ್ ನ ಅಲ್ಲೇ ಬಿಟ್ಟಾಕ್ಬಿಟ್ಟಿರ್ತಾಳೆ. ಇವಾಗ ಆ ಲಾಕರ್ ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ. ಇದೊಂದು ಕಡೆ ಆದ್ರೆ ಜಿಮ್ಮಿ ಇನ್ನೊಂದು ಪ್ಲಾನ್ ಹಾಕಿರ್ತಾನೆ. ಜೈಲಲ್ಲಿರೋ ಡ್ಯಾನಿಯಲ್ ಬ್ರದರ್ಸ್ ಇರ್ತಾರಲ್ವಾ, ಅವ್ರಿಬ್ರಿಗೆ ಹೇಳ್ತಾನೆ, ಇಲ್ಲಿಗಲ್ ಬೆಟ್ಟಿಂಗ್ ಮಾಡಿರೋ ಎಲ್ಲಾ ಅಮೌಂಟ್ ಪೈಪುಗಳ ಮುಖಾಂತರ ಲಾಕರ್ ಒಳಗಡೆಗೆ ಹೋಗುತ್ತಲ್ವಾ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಆ ಪೈಪ್ಗಳಲ್ಲಿ ಕಾಕ್ರೋಚಸ್ ನ ಹಾಕಿ ಅಂತ. ಆ ಇಬ್ಬರು ಬ್ರದರ್ಸ್ ನಮ್ಮ ಹೀರೋ ಹೇಳಿರೋ ಕೆಲ್ಸನ ಮಾಡ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ವರ್ಕ್ ಮಾಡೋ ಹುಡುಗಿ ಅಲ್ಲಿಗೆ ಬಂದು ಲಾಕರ್ ನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಕೇಕ್ ಇರುತ್ತೆ. ಆ ಕೇಕ್ ಎಲ್ಲ ಕಾಕ್ರೋಚಸ್ ಇಂದ ತುಂಬ್ಕೊಂಡ್ಬಿಟ್ಟಿರುತ್ತೆ. ನೆಕ್ಸ್ಟ್ ಆ ಹುಡುಗಿ ಏನ್ ಮಾಡ್ತಾಳಪ್ಪ ಅಂದ್ರೆ ಕಾಕ್ರೋಚಸ್ ನ ಕ್ಲೀನ್ ಮಾಡೋ ಒಂದು ಬ್ಯಾಚ್ ಇರುತ್ತೆ, ಆ ಬ್ಯಾಚ್ ನ ಅಲ್ಲಿಗೆ ಕರೆಸ್ತಾರೆ. ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಈ ಬ್ಯಾಚ್ ಅಲ್ಲಿ ಈ ಡ್ಯಾನಿಯಲ್ ಬ್ರದರ್ಸ್ ಕೂಡ ಇನ್ಕ್ಲೂಡ್ ಆಗಿ ಇಲ್ಲಿಗೆ ಬಂದಿರ್ತಾರೆ ಅಂತ. ಅವ್ರು ಅಲ್ಲಿಗೆ ಬಂದು ಅದನ್ನ ಕ್ಲೀನ್ ಮಾಡ್ತಿರುವಾಗ ಈ ಲಾಕರ್ ನ ಓಪನ್ ಮಾಡೋದಕ್ಕೆ ಎಷ್ಟು CC ಕ್ಯಾಮ್ರಾಸ್ ಇದಾವೆ, ಈ ಲಾಕರ್ ಓಪನ್ ಮಾಡೋದಕ್ಕೆ ಎಷ್ಟೆಲ್ಲ ನಾವು ಲಾಕರ್ಸ್ ನ ಓಪನ್ ಮಾಡ್ಬೇಕು, ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ, ಯಾವ ತರ ನಾವು ಕಳ್ತನ ಮಾಡ್ಬೇಕು, ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾದ್ಮೇಲೆ ಆಚೆಗಡೆ ಬಂದು ನಮ್ಮ ಹೀರೋಗೆ ಕಾಲ್ ಮಾಡಿ ಹೇಳ್ತಾರೆ, ನೋಡಪ್ಪ ನೀನ್ ಅನ್ಕೊಂಡಿದ್ದಷ್ಟು ಈಸಿ ಅಲ್ಲ ಇಲ್ಲಿ ಕಳ್ತನ ಮಾಡೋದು, ಇಲ್ಲಿ ತುಂಬಾ CC ಕ್ಯಾಮ್ರಾಸ್ ಇದಾವೆ, ಆ ಮೈನ್ ಲಾಕರ್ ಹತ್ರ ಹೋಗ್ಬೇಕಂದ್ರೆ ಇನ್ನ 2-3 ಲಾಕರ್ಸ್ ನ ಓಪನ್ ಮಾಡಿ ಅಲ್ಲೇ ಹೋಗ್ಬೇಕಾಗುತ್ತೆ, ಅದೂನು ಅಲ್ದೆ ಅಲ್ಲಿ ತುಂಬಾ ಜನ ಸೆಕ್ಯೂರಿಟೀಸ್ ಇದಾರೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ನಮ್ಮ ಹೀರೋ ಓ ಹೌದಾ ಅಂತಾನೆ. ಆದ್ರೆ ಈ ಕಳ್ತನ ಮಾಡೋದು ನಿಲ್ಸಲ್ಲ ಅಂತ ಮಾತ್ರ ಅನ್ನೋದಿಲ್ಲ. ಆವಾಗ ಜಿಮ್ಮಿ ಅವರಿಬ್ರಿಗೆ ಹೇಳ್ತಾನೆ, ನಾವು ಆ ಲಾಕರ್ ಅಲ್ಲಿ ಕಳ್ತನ ಮಾಡೋದಕ್ಕೆ ಆಗದೆ ಇರಬಹುದು, ಬಟ್ ಮನಿ ಆ ಲಾಕರ್ ರೂಮ್ ಒಳಗಡೆಗೆ ಹೋಗ್ಬೇಕಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿರೋ ಪೈಪ್ ಲೈನ್ ಮುಖಾಂತರನೇ ಹೋಗ್ಬೇಕು, ನಾವ್ ಅಲ್ಲಿ ಕಳ್ತನ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡಕ್ ಬಿಡ್ತಾನೆ. ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ರೆ ಇವರು ಕಳ್ತನ ಮಾಡ್ಬೇಕಾಗಿರೋ ದಿನ ಬಂದೇ ಬರುತ್ತೆ. ಈ ಜೈಲಲ್ಲಿರೋ ಡ್ಯಾನಿಯಲ್ ಊಟ ಮಾಡ್ತಿರುವಾಗ ಯಾವ್ದೋ ಒಂದು ಫುಡ್ ನ ತಿನ್ಬಿಟ್ಟು ವಾಮಿಟ್ ಬರೋ ತರ ಆಕ್ಟಿಂಗ್ ಮಾಡ್ತಾನೆ. ಅಲ್ಲಿರೋ ಪೊಲೀಸರು ಇವನ್ನ ನೋಡ್ಬಿಟ್ಟು ಇವನ್ಗೆ ವಾಮಿಟ್ಸ್ ಬರ್ತೈತೆ, ಇವನ್ಗೇನೋ ತೊಂದರೆ ಆಗಿರ್ಬೇಕು ಅಂತ ಅದೇ ಜೈಲಲ್ಲಿರೋ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಇನ್ನೊಂದು ಕಡೆ ನಮ್ಮ ಹೀರೋನ ಮಗಳ ಸ್ಕೂಲ್ ಅಲ್ಲಿ ಒಂದು ಫೆಸ್ಟಿವಲ್ ನಡೀತಾ ಇರುತ್ತೆ. ಆ ಫೆಸ್ಟಿವಲ್ ಅಲ್ಲಿ ಈ ಮಗಳು ಹಾಡ್ ಹೇಳ್ಬೇಕಾಗುತ್ತೆ. ಅಲ್ಲಿಗೆ ನಮ್ಮ ಹೀರೋನ ತಂಗಿ, ವೈಫ್, ಮಗಳು, ಹಾಗೆ ವೈಫ್ 2ನೇ ಹಸ್ಬೆಂಡ್ ಇವರೆಲ್ಲರೂ ಆ ಫೆಸ್ಟಿವಲ್ ನ ಅಟೆಂಡ್ ಮಾಡ್ಬೇಕು ಅಂತ ಸ್ಕೂಲ್ ಹತ್ರ ಹೋಗ್ತಾರೆ. ಇಲ್ಲಿ ನಮ್ಮ ಹೀರೋನ ತಂಗಿ, ನೀವ್ ಇಲ್ಲೇ ಇರ್ರಿ, ನಾನು ಇನ್ನೊಂದು 2 ಅವರ್ಸ್ ಅಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾ ಇರುವಾಗ ನಮ್ಮ ಹೀರೋನ ವೈಫ್ ಗೆ 2ನೇ ಹಸ್ಬೆಂಡ್ ಇರ್ತಾನ
ಇರ್ತಾನಲ್ವಾ ಅವನಿಗೆ ಸಂಬಂಧಪಟ್ಟಿರೋ ಒಂದು ಕಾರ್ನ ಕಳ್ತನ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾಳೆ. ಇನ್ನೊಂದ್ ಕಡೆ ಈ ಜೈಲಲ್ಲಿ ಡ್ಯಾನಿಯಲ್ ಮಲ್ಕೊಂಡಿರುವಾಗ ಅಲ್ಲಿಗೆ ಒಂದು ನರ್ಸ್ ಬರ್ತಾಳೆ. ಆ ನರ್ಸ್ ಹತ್ರ ಅಂತಾನೆ, ನಾನ್ ಇವಾಗ ವಾಶ್ರೂಮ್ಗೆ ಹೋಗ್ಬೇಕು, ನನ್ನನ್ನ ಕರ್ಕೊಂಡೋಗಿ ಅಂತ. ಆ ನರ್ಸ್ ಇದ್ಕೊಂಡು, ನಾನ್ ನಿನ್ನನ್ನ ಕರ್ಕೊಂಡು ಹೋಗೋದಕ್ಕೆ ಚಾನ್ಸ್ ಇಲ್ಲ, ನನ್ ಕೈಯಲ್ಲಿ ಆಗೋದು ಇಲ್ಲ ಅಂತ ಹೇಳ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಆ ಪ್ಲೇಸ್ ಹತ್ರಕ್ಕೆ ನಮ್ಮ ಹೀರೋನು ತಮ್ಮನು ಕೂಡ ಬರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ್ಗೆ ಒಂದು ಕೈ ಇರೋದಿಲ್ವಲ್ಲ, ಅದಕ್ಕೆ ಫ್ಲೋರ್ಸ್ ನ ಕ್ಲೀನ್ ಮಾಡೋದಕ್ಕೆ, ಬಾತ್ರೂಮ್ಸ್ ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂತ ಇರ್ತಾರೆ. ಅವನು ಹೇಳ್ತಾನೆ, ಬೇಕಾದ್ರೆ ನಾನ್ ಕರ್ಕೊಂಡು ಹೋಗ್ತೀನಿ, ಇದ್ರಲ್ಲಿ ತಪ್ಪೇನೈತೆ ಅಂತ. ನರ್ಸ್ ಆ ಮಾತನ್ನ ಕೇಳಿ, ಅದ್ರಲ್ಲಿ ಏನ್ ತಪ್ಪಾಯ್ತಪ್ಪ, ನೀನೇ ಕರ್ಕೊಂಡೋಗು ಡ್ಯಾನಿಯಲ್ ನ ವಾಶ್ರೂಮ್ಗೆ ಅಂತ ಹೇಳ್ತಾಳೆ. ನಂತರ ಅವನು ಡ್ಯಾನಿಯಲ್ ನ ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಗೊತ್ತಾಗುತ್ತೆ, ಡ್ಯಾನಿಯಲ್ ಮೊದ್ಲೇ ಆ ಕ್ಯಾಂಟೀನ್ ಅಲ್ಲಿ ಅವನ ಗ್ಯಾಂಗ್ ಅವ್ರಿಗೆ ಹೇಳಿರ್ತಾನೆ, ನಾನು ಈ ತರ ಎಕ್ಸಾಕ್ಟ್ ಆಗಿ ಈ ಟೈಮ್ಗೆ ಬಾತ್ರೂಮ್ಗೆ ಹೋಗ್ತೀನಿ, ಆ ಟೈಮ್ ಅಲ್ಲಿ ನೀವು ಗಲಾಟೆ ಶುರು ಮಾಡಿ ಅಂತ. ಎರಡು ಗ್ಯಾಂಗ್ಗಳು ಬೇಕಾಬಿಟ್ಟಿಗೆ ಫೈಟಿಂಗ್ ಮಾಡೋದಕ್ಕೆ ಶುರು ಮಾಡ್ಕೊಂತವೆ. ಅದನ್ನು ಅಲ್ಲದೆ ಆ ಕ್ಯಾಂಟೀನ್ ಅಲ್ಲಿರೋ 5 ಜನ ಪೊಲೀಸರ್ನ ನಾಯಿ ನೋಡ್ದಂಗೆ ಹೊಡಿತಿರ್ತವೆ. ಇದನ್ನೆಲ್ಲ CCTV ಮುಖಾಂತರ ಒಬ್ಬ ಮ್ಯಾನೇಜರ್ ನೋಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಜೈಲ್ ಇನ್ಚಾರ್ಜ್ ಮ್ಯಾನೇಜರ್ ಅಂತ ಹೇಳ್ಕೋಬಹುದು. ಇವನು ಅದನ್ನೆಲ್ಲ ನೋಡ್ಬಿಟ್ಟು ಆ ಜೈಲಿಗೆ ಸಂಬಂಧಪಟ್ಟಿರೋ ಎಲ್ಲಾ ಡೋರ್ಸ್ ನ ಲಾಕ್ ಮಾಡಕ್ ಬಿಡ್ತಾನೆ. ಅಂದ್ರೆ ಕ್ಯಾಂಟೀನ್ ಅಲ್ಲಿರೋರು ಕ್ಯಾಂಟೀನ್ ಅಲ್ಲೇ ಇರ್ಬೇಕಾಗುತ್ತೆ, ಹಾಸ್ಪಿಟಲ್ ಅಲ್ಲಿರೋರು ಹಾಸ್ಪಿಟಲ್ ಅಲ್ಲೇ ಇರ್ಬೇಕಾಗುತ್ತೆ, ರೂಮ್ ಅಲ್ಲಿರೋರು ರೂಮ್ ಅಲ್ಲೇ ಇರ್ಬೇಕಾಗುತ್ತೆ. ಯಾಕಪ್ಪ ಹೀಗೆ ಮಾಡ್ದ ಅಂದ್ರೆ, ಹೀಗೆ ಗಲಾಟೆ ನಡೀತಿರೋದು ಆಚೆಗೆ ಏನಾದ್ರು ಗೊತ್ತಾದ್ರೆ ಇವನು ಸರಿಯಾಗಿ ಮೈಂಟೆನೆನ್ಸ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಇವನು ಜಾಬ್ ನ ಕಿತ್ತಾಕ್ತಾರೆ ಅಂತ ಹೇಳ್ಬಿಟ್ಟು ಈ ಮ್ಯಾನೇಜರ್ ಈ ತರ ಮಾಡಿರ್ತಾನೆ. ಇನ್ನೊಂದು ಕಡೆ ಈ ಕ್ಯಾಂಟೀನ್ ಅಲ್ಲಿರೋ ರೌಡಿಗಳು ನಮ್ಗೆ ಈ ಕ್ಯಾಂಟೀನ್ ಅಲ್ಲಿ ಫುಡ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಕ್ಯಾಂಟೀನ್ ಅಲ್ಲಿ ಸಿಕ್ಕಿರೋ 5 ಜನ ಪೊಲೀಸರ್ನ ಒಂದು ರೂಮ್ ಅಲ್ಲಿ ಬಂದಿಯಾಗಿ ಮಾಡಿ ಇವ್ರನ್ನು ಕೂಡ ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸರಿಯಾಗಿ ಇದೇ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡಿರೋ ನಮ್ಮ ಹೀರೋನ ತಮ್ಮ ಹಾಗೆ ಡ್ಯಾನಿಯಲ್ ಬಾತ್ರೂಮ್ ಅಲ್ಲಿ ಇರ್ತಾರಲ್ವಾ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋನ ತಮ್ಮ ಬಾತ್ರೂಮ್ಸ್ ನ ಕ್ಲೀನ್ ಮಾಡ್ತಿರುವಾಗ ಅವ್ರ ಇಲ್ಲಿಂದ ಹೇಗೆ ತಪ್ಸ್ಕೋಬೇಕು ಅಂತ ಮೊದ್ಲೇ ಪ್ಲಾನ್ ಹಾಕಿರ್ತಾನೆ. ಆ ಪ್ಲಾನ್ ಮುಖಾಂತರನೇ ಅವ್ರ ಆಚೆಗಡೆ ಬಂದಾಗ ಸರಿಯಾಗಿ ಅದೇ ಟೈಮ್ಗೆ ಆ ಪ್ಲೇಸ್ ಹತ್ರಕ್ಕೆ ಒಂದು ಟ್ರಕ್ ಬರುತ್ತೆ. ಆ ಟ್ರಕ್ ಕೆಳಗಡೆ ಹೇಗೆ ಬಚ್ಚಿಕ್ಕೋಬೇಕು, ಬಚ್ಚಿಕೊಂಡ್ರು ಬೇರೆ ಅವ್ರಿಗೆ ಕಾಣಿಸ್ತಿರೋ ಹಾಗೆ ಹೇಗಿರ್ಬೇಕು ಅಂತ ಒಂದು ಕಬ್ಬಿಣದ ವಸ್ತುನ ಇವರು ಮೊದ್ಲೇ ರೆಡಿ ಮಾಡ್ಕೊಂಡಿರ್ತಾರಲ್ವಾ, ಅದ್ರ ಮುಖಾಂತರ ಆ ಟ್ರಕ್ ಕೆಳಗಡೆ ಬಚ್ಚಿಕೊಂಡು ಇವರಿಬ್ರು ಈಸಿಯಾಗಿ ಅಲ್ಲಿಂದ ತಪ್ಸ್ಕೊಂಡ್ಬಿಡ್ತಾರೆ. ಇದೊಂದು ಕಡೆ ಇದ್ರೆ ಇವಾಗ ನಮ್ಗೆ ಡ್ಯಾನಿಯಲ್ ಬ್ರದರ್ಸ್ ನ ತೋರಿಸ್ತಾರೆ. ರೇಸ್ ಕೋರ್ಟ್ ಪಕ್ಕದಲ್ಲೇ ಒಂದು ಕಂಟ್ರೋಲ್ ರೂಮ್ ಅನ್ನೋದು ಇರುತ್ತೆ. ಅವರಿಬ್ರು ಸೇರ್ಕೊಂಡು ಒಂದು ಬಾಂಬ್ ನ ಯೂಸ್ ಮಾಡ್ಕೊಂಡು ಆ ಕಂಟ್ರೋಲ್ ರೂಮ್ ನ ಬ್ಲಾಸ್ಟ್ ಮಾಡಕ್ ಬಿಡ್ತಾರೆ. ಇದರಿಂದ ರೇಸ್ ಕೋರ್ಟ್ ಗೆ ಬಂದಿರೋ ಪ್ರತಿಯೊಂದು ಕಸ್ಟಮರ್ಗೂ ಆನ್ಲೈನ್ ಪೇಮೆಂಟ್ ನಾವು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಕಂಟ್ರೋಲ್ ರೂಮ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂದೈತೆ, ಇದರಿಂದ ನಾವು ಕ್ಯಾಶ್ ಮಾತ್ರನೇ ಆಕ್ಸೆಪ್ಟ್ ಮಾಡ್ತೀವಿ, ಆನ್ಲೈನ್ ಟ್ರಾನ್ಸಾಕ್ಷನ್ ಹಾಗೆ ಕಾರ್ಡ್ಸ್ ನ ನಾವು ಯೂಸ್ ಮಾಡ್ತಿಲ್ಲ ಅಂತ ಹೇಳೋದ್ರಿಂದ ಆಲ್ಮೋಸ್ಟ್ ಅಲ್ಲಿಗೆ ಬಂದಿರೋ ಎಲ್ಲಾ ಕಸ್ಟಮರ್ಸ್ ಕೂಡ ಕ್ಯಾಶ್ ಮುಖಾಂತರನೇ ಪೇ ಮಾಡ್ತಾರೆ. ಅಲ್ಲಿ ಕಲೆಕ್ಟ್ ಆಗಿರೋ ಪ್ರತಿಯೊಂದು ಕ್ಯಾಶ್ ಅಮೌಂಟ್ ಕೂಡ ಈ ಪೈಪ್ ಲೈನ್ಸ್ ಮುಖಾಂತರನೇ ಅವರು ಲಾಕರ್ ರೂಮ್ ಗೆ ಸೆಂಡ್ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಜೈಲಿಂದ ಬಂದಿರೋ ಒಂದು ಟ್ರಕ್ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸೋದ್ರಿಂದ ಅದರಿಂದ ಆಚೆಗಡೆ ಬಂದಿರೋ ಡ್ಯಾನಿಯಲ್ ಹಾಗೆ ನಮ್ಮ ಹೀರೋನ ತಮ್ಮ ಒಂದು ಕಾರ್ ಒಳಗಡೆಗೆ ಹೋಗಿ ಕುತ್ಕೊಂತಾರೆ. ಅಲ್ಲಿಗೆ ಆ ಕಾರ್ನ ಹಾಕೊಂಡ್ ಬಂದಿರೋದು ಬೇರೆ ಯಾರು ಅಲ್ಲ, ನಮ್ಮ ಹೀರೋನ ತಂಗಿ ಇರ್ತಾಳಲ್ವಾ, ಕಾರ್ನ ಕಳ್ತನ ಮಾಡ್ಕೊಂಡು ಇವರಿಬ್ಬರನ್ನ ಅಲ್ಲಿಂದ ಹತ್ತಿಸ್ಕೊಂಡು ಅವರಿಬ್ಬರಿಗೂ ಹಾಕೊಳ್ಳೋದಕ್ಕೆ ಹೊಸ ಬಟ್ಟೆ ಕೊಡ್ತಾಳೆ. ಅದೇ ಕಾರಲ್ಲಿ ಅವರ ಬಟ್ಟೆನ ಚೇಂಜ್ ಮಾಡ್ಕೊಂತಾರೆ. ನಂತರ ಅವರಿಬ್ರು ನಮ್ಮ ಹೀರೋ ಹತ್ರಕ್ಕೆ ಬರೋದಷ್ಟಿಗೆ ಜಿಮ್ಮಿ ಅವರಿಬ್ಬರನ್ನ ಕರ್ಕೊಂಡು ಅಂಡರ್ ಗ್ರೌಂಡ್ ಅಲ್ಲಿ ಈ ವರ್ಕರ್ಸ್ ವರ್ಕ್ ಮಾಡ್ತಾರಲ್ಲ ಅದ್ರ ಮುಖಾಂತರ ಇವರಿಬ್ಬರನ್ನು ಸೆಕ್ಯೂರಿಟಿ ಗಾರ್ಡ್ಸ್ ಅಂತ ಹೇಳ್ಬಿಟ್ಟು ಅಂಡರ್ ಗ್ರೌಂಡ್ ಗೆ ಕರ್ಕೊಂಡು ಹೋಗ್ತಾನೆ. ಇದೊಂದು ಕಡೆ ಆದ್ರೆ ಇನ್ನೊಂದು ಕಡೆ ರೇಸ್ ನಡೀತಾ ಇರುತ್ತಲ್ವಾ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋನ ತಮ್ಮ ಒಂದು ಬಾರ್ ಅಲ್ಲಿ ಕೆಲಸ ಮಾಡ್ತಿರುವಾಗ ಭಾಗ್ಯ ಅನ್ನೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಮ್ಮ ಹೀರೋನ ತಮ್ಮನ ಜೊತೆ ಜಗಳ ಮಾಡ್ಕೊಂಡಿರ್ತಾನೆ ನೋಡಿ, ಅವನು ಕೂಡ ಈ ರೇಸ್ ಅಲ್ಲಿ ಒಬ್ನಾಗಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನಿಗೆ ಸಂಬಂಧಪಟ್ಟಿರೋ ಒಂದು ಕಾರ್ ಇರುತ್ತೆ, ಆ ಕಾರ್ ಡ್ರೈವರ್ ನ ಅಲ್ಲಿರೋರ್ಗೆಲ್ಲ ಪರಿಚಯ ಮಾಡಿಸ್ತಾ ಇರ್ತಾನೆ. ಇದೆಲ್ಲ ಆದ್ಮೇಲೆ ಡ್ರೈವರ್ ಹತ್ರ ನೀನು ಸ್ವಲ್ಪ ವೈನ್ ನ ಕುಡಿಬೇಕು ಅಂತ ಅವನು ಹೇಳೋದ್ರಿಂದ ಓನರ್ ಹೇಳ್ತಿರುವಾಗ ನಾನ್ ಯಾಕೆ ಕುಡಿತೀರಾ ಅಂತ ಹೇಳ್ಬಿಟ್ಟು ಆ ಡ್ರೈವರ್ ಕೂಡ ವೈನ್ ನ ಕುಡಿತಾನೆ. ಅವನು ಮದ್ಯಪಾನ ಕುಡಿಯೋದ್ರಿಂದ ಅವನ ತಲೆ ತಿರುಗೋದಕ್ಕೆ ಶುರು ಆಗುತ್ತೆ. ಆದ್ರೂ ಕೂಡ ಅವನು ಕಾರ್ನ ಓಡಿಸೋದಕ್ಕಂತ ಹೋಗ್ತಾನೆ. ಇನ್ನೊಂದು ಕಡೆ ಅಂಡರ್ ಗ್ರೌಂಡ್ ಗೆ ಬಂದಿರ್ತಾರಲ್ವಾ ನಮ್ಮ ಹೀರೋನ ತಮ್ಮ ಡ್ಯಾನಿಯಲ್ಗೆ ಮೊದ್ಲೇ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ, ನಾವು ಆ ಲಾಕರ್ ರೂಮ್ ಗೆ ಹೋಗ್ತಾ ಇರೋ ಪೈಪ್ಗಳಲ್ಲಿ ಕಳ್ತನ ಮಾಡ್ಬೇಕು ಅಂತ. ಅದಕ್ಕೆ ಡ್ಯಾನಿಯಲ್ ಪ್ರಾಪರ್ ಪ್ಲಾನ್ ಇಂದ ಒಂದು ಬಾಂಬ್ ನ ಎತ್ಕೊಂಡು ಬಂದಿರ್ತಾನೆ. ಆ ಬಾಂಬ್ ನ ಆ ಪೈಪ್ಗಳಿಗೆ ಸೆಟ್ ಮಾಡಿ ಆ ಪೈಪ್ಗಳು ಬ್ಲಾಸ್ಟ್ ಆಗೋ ರೀತಿಯಲ್ಲಿ ಮಾಡ್ತಾನೆ. ಆ ಪೈಪ್ಗಳು ಬ್ಲಾಸ್ಟ್ ಆಗೋದ್ರಿಂದ ಆ ಪೈಪ್ಗಳ ಮುಖಾಂತರ ಕ್ಯೂಬ್ ಅಲ್ಲಿ ಮೇಲ್ಗಡೆ ಅಮೌಂಟ್ ಆಗ್ತಾ ಇರ್ತಾರಲ್ವಾ, ಅಲ್ಲಿ ಹೊಗೆ ಬರ್ತಾ ಇರುತ್ತೆ. ಅವ್ರಿಗೇನೋ ಸ್ವಲ್ಪ ಡೌಟ್ ಬಂದ್ಬಿಟ್ಟು ಮೇಲಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡ್ತಾರೆ, ಈ ತರ ಒಂದು ಪ್ರಾಬ್ಲಮ್ ಉಂಟಾಗೈತೆ, ನೀವೇನೋ ಹೋಗಿ ಚೆಕ್ ಮಾಡಿ ಅಂತ. ಅದರಿಂದ ಇಬ್ಬರು ಪೊಲೀಸರು ಆ ಪೈಪ್ಸ್ ನ ಚೆಕ್ ಮಾಡೋದಕ್ಕಂತ ಅಲ್ಲಿಗೆ ಬರೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇನ್ನೊಂದು ಕಡೆ ಅಂಡರ್ ಗ್ರೌಂಡ್ ಅಲ್ಲಿರೋ ಇವರೆಲ್ಲರೂ ಸೇರ್ಕೊಂಡು ಒಂದು ವ್ಯಾಕ್ಯೂಮ್ ಮಿಷಿನ್ ನ ರೆಡಿ ಮಾಡ್ಕೊಂಡು ಆ ಪೈಪ್ಗಳಿಗೆ ಸೆಟ್ ಮಾಡಿ ಆ ಪೈಪ್ ಮುಖಾಂತರ ಹೋಗಿರೋ ಎಲ್ಲಾ ಅಮೌಂಟ್ ನ ಇವರು ಆಚೆಗೆ ಎಳಿತಾ ಇರ್ತಾರೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ನಮ್ಮ ಹೀರೋ ಅಮೌಂಟ್ ಇನ್ನ ಸ್ವಲ್ಪ ಸ್ಪೀಡ್ ಆಗಿ ಆಚೆಗಡೆ ಬರಬೇಕು ಅಂತ ಆ ವ್ಯಾಕ್ಯೂಮ್ ಮಿಷಿನ್ ಸ್ಪೀಡ್ ನ ಇನ್ನ ಜಾಸ್ತಿ ಮಾಡ್ತಾನೆ. ಇಲ್ಲೊಂದು ತಪ್ಪು ನಡೆದೋಗ್ಬಿಡುತ್ತೆ. ಆ ಪೈಪ್ ನ ನಮ್ಮ ಹೀರೋನ ತಮ್ಮ ಹಿಡ್ಕೊಂಡಿರ್ತಾನೆ. ಆ ಸ್ಪೀಡ್ ಗೆ ಅವನ ಕೈ ಅದ್ರೊಳಗಡೆಗೆ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಅವನ ತಮ್ಮ ಒಂದು ಪ್ಲಾಸ್ಟಿಕ್ ಕೈನ ಯೂಸ್ ಮಾಡ್ತಾ ಇರ್ತಾನಲ್ಲ, ಅವನ್ಗೆ ಭಯ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ನನ್ನ ಕೈ ಲಾಕರ್ ರೂಮ್ ಒಳಗಡೆಗೆ ಹೊರಟೋಗ್ಬಿಟ್ಟೈತೆ, ಪೊಲೀಸರು
ಏನಾದ್ರೂ ಆ ಕೈನ ನೋಡಿದ್ರೆ ಅದ್ರ ಮೇಲೆ ಇರೋ ಒಂದು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡು ನನ್ನನ್ನ ಹಿಡ್ಕೊಂಡ್ಬಿಡ್ತಾರೆ ಅಂತ. ಅವಾಗ ನಮ್ಮ ಹೀರೋ ಅವನ್ನ ಸಮಾಧಾನ ಮಾಡಿ, ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ಪೊಲೀಸರು ಏನಾದ್ರೂ ನಿನ್ನನ್ನ ಹಿಡ್ಕೊಳ್ಳೋದಕ್ ಬಂದ್ರೆ ನಾನ್ ನಿನ್ ಮುಂದೆ ನಿಂತು ಅವ್ರ ಅರೆಸ್ಟ್ ಮಾಡದಿರೋ ಹಾಗೆ ನಾನ್ ನೋಡ್ಕೊಂತೀನಿ ಅಂತ ಅವನಿಗೆ ಸಮಾಧಾನ ಮಾಡ್ತಾನೆ. ಮತ್ತೆ ಜಿಮ್ಮಿ ವ್ಯಾಕ್ಯೂಮ್ ಮಿಷಿನ್ ನ ಆನ್ ಮಾಡಿ ಆ ಲಾಕರ್ ಅಲ್ಲಿರೋ ಎಲ್ಲಾ ಅಮೌಂಟ್ ನ ಆಚೆಗೆ ತೆಗಿತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಆ ವ್ಯಾಕ್ಯೂಮ್ ಮಿಷಿನ್ ಇಂದ ಬಂದಿರೋ ಎಲ್ಲಾ ಅಮೌಂಟ್ ನ ಇವರು ಕಸನ ಬಿಸಾಕೋ ಒಂದು ಕವರ್ ಅಲ್ಲಿ ಆ ಅಮೌಂಟ್ ನ ಶೇಖರಣೆ ಮಾಡ್ತಿರ್ತಾರೆ. ಒಂದಷ್ಟು ಅಮೌಂಟ್ ನ ಇವರು ಕಲೆಕ್ಟ್ ಮಾಡಿದ್ದೆಲ್ಲ ಆದ್ಮೇಲೆ ಡ್ಯಾನಿಯಲ್ ಬ್ರದರ್ಸ್ ಇರ್ತಾರಲ್ವಾ, ಅವರು ಮುನ್ಸಿಪಾಲಿಟಿಯಲ್ಲಿ ಕಸನ ಬಿಸಾಕೋ ರೀತಿಯಲ್ಲಿ ವೇಷನ ಹಾಕೊಂಡ್ ಬಂದಿರ್ತಾರೆ. ಅದ್ರ ಪ್ರಕಾರನೇ ಆ ಕವರ್ಸ್ ನೆಲ್ಲ ಒಂದು ಗಾಡಿಗೆ ಹಾಕೊಂಡು ಅಂಡರ್ ಗ್ರೌಂಡ್ ಇಂದ ಆಚೆಗಡೆ ಬರ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಇಬ್ರು ಪೊಲೀಸರು ಅಲ್ಲಿಗೆ ಬಂದು ಇವ್ರಿಬ್ರ ಹತ್ರ ಕೇಳ್ತಾರೆ. ಇಲ್ಲೇ ನನಗೊಂದು ಡೌಟ್ ಏನಪ್ಪಾ ಅಂದ್ರೆ, ಇವ್ರು ಎಂತ ಪೊಲೀಸರು ಅಂದ್ರೆ ಈ ಬ್ರದರ್ಸ್ ನ ನಿಜವಾಗ್ಲೂ ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡೋರು ಅಂತ ಅನ್ಕೊಂಡ್ಬಿಟ್ಟು ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರ ಮೇಲೆಗೇನೋ ಹೊಗೆ ಬರ್ತಿದ್ಯಂತೆ, ಅಂಡರ್ ಗ್ರೌಂಡ್ ಅಲ್ಲಿ ಏನಾದ್ರೂ ಬೆಂಕಿ ಅಂಟ್ಕೊಂಡೈತಾ ಅಂತ ಕೇಳ್ತಾರೆ. ಅದಕ್ಕೆ ಈ ಬ್ರದರ್ಸ್, ಬೆಂಕಿನ ಚಾನ್ಸೇ ಇಲ್ಲ ಸರ್, ನಾವಿಬ್ರು ಇವಾಗ ಅಲ್ಲಿಂದಾನೇ ಬರ್ತಾ ಇದೀವಿ, ನಮ್ಗೆಲ್ಲೂ ಬೆಂಕಿ ಅಂಟ್ಕೊಂಡಿರೋ ಹಾಗೆ ನಮ್ಗೆ ಕಾಣಿಸ್ಲೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ತುಂಬಾ ಹೊತ್ತಾಗುತ್ತೆ. ನಮ್ಮ ಹೀರೋ ವ್ಯಾಕ್ಯೂಮ್ ಮಿಷಿನ್ ಹಿಡ್ಕೊಂಡು ಅಮೌಂಟ್ ನ ಕಲೆಕ್ಟ್ ಮಾಡ್ತಿರ್ತಾನೆ. ಹೋಗಿರೋ ಇಬ್ಬರು ಬ್ರದರ್ಸ್ ಬರೋದಿಲ್ಲ. ನಂತರ ಡ್ಯಾನಿಯಲ್ಸ್ ಹೋಗ್ತಾನೆ ಅವ್ರಿಬ್ಬರನ್ನ ಹುಡ್ಕೊಂಡು. ಸ್ವಲ್ಪ ಆದ್ಮೇಲೆ ಅವನು ಕೂಡ ಇಲ್ಲಿಗೆ ಬರೋದಿಲ್ಲ. ಜಿಮ್ಮಿಗೆ ಡೌಟ್ ಬಂದು ಈ ನನ್ನ ಮಕ್ಳು ಏನಾದ್ರೂ ಅಮೌಂಟ್ ನ ಎತ್ಕೊಂಡು ಅಲ್ಲಿಂದ ಹಂಗೆ ಹೊರಟೋಗ್ಬಿಟ್ರ ಏನು ಅಂತ ಡೌಟ್ ಇಂದ ಅಲ್ಲಿಗೆ ಬಂದು ಚೆಕ್ ಮಾಡಿದಾಗ ಇವರೆಲ್ಲರೂ ಒಂದು ಗೇಟ್ ಹತ್ರ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ನಿಜ ಹೇಳ್ಬೇಕಂದ್ರೆ ಆ ಗೇಟ್ ಲಾಕ್ ಆಗೋಗ್ಬಿಟ್ಟಿರುತ್ತೆ. ಆ ಗೇಟ್ ಓಪನ್ ಇದ್ರೆ ಮಾತ್ರನೇ ಇವ್ರು ಆಚೆಗಡೆ ಹೋಗೋದಕ್ಕೆ ಆಗೋದು, ಅಂದ್ರೆ ಅಮೌಂಟ್ ನ ಎತ್ಕೊಂಡು ಹೋಗೋದಕ್ಕೆ ಆಗೋದು. ನಮ್ಮ ಹೀರೋ ಅಲ್ಲಿಗೆ ಬಂದ್ಬಿಟ್ಟು ಫುಲ್ ಡೀಟೇಲ್ಡ್ ಆಗಿ ಚೆಕ್ ಮಾಡಿದಾಗ ಆ ಗೇಟ್ ಕೊನೆಯಲ್ಲಿ ಒಂದು ಹುಡ್ಡು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಎಂತ ನನ್ ಮಕ್ಳು ನೀವೆಲ್ಲ, ನಿಮ್ಮನ್ನ ಹಾಕೊಂಡು ಕಲ್ತನ ಮಾಡೋದಕ್ಕೆ ಬಂದಿದ್ನಲ್ಲ, ಇದು ನನ್ ತಪ್ಪಂತ ಹೇಳ್ಬಿಟ್ಟು ಆ ವುಡ್ ನ ರಿಮೂವ್ ಮಾಡಿ ಅವ್ರನ್ನ ಅಲ್ಲಿಂದ ಕಳಿಸ್ತಾನೆ. ಮತ್ತೆ ನಮ್ಮ ಹೀರೋ ಹಾಗೆ ಡ್ಯಾನಿಯಲ್ ಇಬ್ರು ಸೇರ್ಕೊಂಡು ಅಂಡರ್ ಗ್ರೌಂಡ್ ಲಾಕರ್ ಹತ್ರಕ್ಕೆ ಬಂದ್ಬಿಟ್ಟು ಅಮೌಂಟ್ ನ ಕಲೆಕ್ಟ್ ಮಾಡ್ತಿರುವಾಗ ಇವರಿಬ್ರು ಡಿಸ್ಕಸ್ ಮಾಡ್ತಾರೆ. ಆ ಗೇಟ್ ಹತ್ರ ನಾವು ತುಂಬಾ ಸಮಯವನ್ನ ವೇಸ್ಟ್ ಮಾಡಾಕ್ಬಿಟ್ಟಿದೀವಿ, ಈ ಅಮೌಂಟ್ ನ ನಾವು ಭದ್ರವಾಗಿ ಕಲ್ತನ ಮಾಡಿದ್ರೆ ನಮ್ಮ ಲೈಫ್ ಸೆಟ್ಲ್ ಅಂತ ಅನ್ಕೊಂತಾ ಇರ್ತಾರೆ. ಇವಾಗ ನಮ್ಗೆ ಜೈಲಲ್ಲಿರೋ ಕೈದಿಗಳನ್ನ ತೋರಿಸ್ತಾರೆ. ಈ ಕೈದಿಗಳಿಗೆ ಡ್ಯಾನಿಯಲ್ ಮೊದ್ಲೇ ಹೇಳಿರ್ತಾನೆ, ಆ ರೇಸ್ ಕೋರ್ಟ್ ಅಲ್ಲಿ ನಡೀತಿರೋ ಮ್ಯಾಚ್ ಮುಗಿಯೋತಷ್ಟಿಗೆ ಕರೆಕ್ಟ್ ಆಗಿ ಈ ಜೈಲಲ್ಲಿ ಫೈರ್ ಅಲಾರಂ ಶುರು ಆಗ್ಬೇಕು, ಅಂದ್ರೆ ಬೆಂಕಿ ಇಡ್ಬೇಕು ನೀವು ಅಂತ. ಅದಕ್ಕೆ ಈ ಕೈದಿಗಳಲ್ಲಿ ಒಬ್ಬ ವ್ಯಕ್ತಿ ಬೆಂಕಿನ ಹಿಡ್ತಾನೆ. ಇವರೇ ಬೆಂಕಿ ಇಟ್ಟಿದ್ದಾರೆ ಅಂತ ಗೊತ್ತಾಗ್ತಿರೋ ಹಾಗೆ ಅಲ್ಲಿರೋ ಲಾಕರ್ಸ್ ಎಲ್ಲ ಕ್ಲೋಸ್ ಮಾಡಾಕ್ಬಿಟ್ಟು ಸಿಸಿ ಕ್ಯಾಮೆರಾನೆಲ್ಲ ಒಂದು ಪೇಪರ್ ಇಂದ ಕ್ಲೋಸ್ ಮಾಡಾಕ್ಬಿಟ್ಟಿರ್ತಾರೆ. ಈ ಫೈರ್ ಅಲಾರಂ ಸ್ಟಾರ್ಟ್ ಆಗೋದ್ರಿಂದ ಫೈರ್ ನ ಸ್ಟಾಪ್ ಮಾಡೋದಕ್ಕಂತ ಒಂದು ಏಜೆನ್ಸಿ ಅಲ್ಲಿಗೆ ಬರುತ್ತೆ. ಆ ವೆಹಿಕಲ್ ಜೈಲ್ ಒಳಗಡೆಗೆ ಹೋಗ್ತಾ ಇರುವಾಗ ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋನ ತಮ್ಮ ಹಾಗೆ ಡ್ಯಾನಿಯಲ್ ಅದರಲ್ಲಿ ವರ್ಕರ್ಸ್ ಆಗಿ ಇನ್ಕ್ಲೂಡ್ ಆಗಿ ಜೈಲ್ ಒಳಗಡೆಗೆ ಹೋಗ್ತಾರೆ. ಡ್ಯಾನಿಯಲ್ ಬೆಡ್ ಮೇಲೆ ಮಲ್ಕೊಂತಾನೆ. ನಮ್ಮ ಹೀರೋನ ತಮ್ಮ ಹ್ಯಾಸ್ ಇಟ್ ಈಸ್ ಅವನ ಸೆಲ್ ಒಳಗಡೆಗೆ ಹೋಗಿ ಕುತ್ಕೊಂಡ್ಬಿಡ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋ ಮಗಳು ಓದ್ತಾ ಇರೋ ಒಂದು ಸ್ಕೂಲಲ್ಲಿ ಫೆಸ್ಟಿವಲ್ ನಡೀತಾ ಇರುತ್ತಲ್ವಾ, ಅದರಲ್ಲಿ ಮಗಳು ಅವ್ರಪ್ಪ ಬಂದಿರೋದನ್ನ ನೋಡ್ಬಿಟ್ಟು ತುಂಬಾ ಎನರ್ಜೆಟಿಕ್ ಆಗಿ ಹಾಡ್ನ ಹಾಡ್ತಾಳೆ. ಇದೆಲ್ಲ ಒಂದು ಕಡೆ ಆದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಪೊಲೀಸರೆಲ್ಲ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ. ಒಂದು ಪೆಟ್ರೋಲ್ ಬಂಕ್ ಹತ್ರ ನಮ್ಗೆ ಒಂದು ಕಾರ್ ಸಿಕ್ತು, ಆ ಕಾರ್ ಅಲ್ಲಿ ನೆನ್ನೆ ಒಂದು ಲಾಕರ್ ಅಲ್ಲಿ ಕಲ್ತನ ಮಾಡಿರೋ ಎಲ್ಲಾ ಅಮೌಂಟ್ ನಮ್ಗೆ ಸಿಕ್ಕೈತೆ, ಅದನ್ನು ಅಲ್ದೆ ಅಲ್ಲಿ ಅಮೌಂಟ್ ಐತಿ ಅಂತ ನಮ್ಗೆ ಯಾರೋ ಒಬ್ರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಪೊಲೀಸರು ನ್ಯೂಸ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ. ಇದನ್ನ ನೋಡ್ತಾ ಇರೋ ನಮ್ಗೆ ಶಾಕ್ ಆಗುತ್ತೆ. ಇಷ್ಟು ಕಷ್ಟಪಟ್ಟು ಕಲ್ತನ ಮಾಡಿದ್ದು ಇವರು ಪೊಲೀಸರಿಗೆ ಕೊಡೋದಕ್ಕ ಅಂತ. ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕಂತ FBI ಏಜೆಂಟ್ ಗಳು ಅಲ್ಲಿಗೆ ಬರ್ತಾರೆ. ಅದರಲ್ಲಿ ಒಂದು ಹುಡುಗಿ ಹೆಸರು ಬಂದ್ಬಿಟ್ಟು ಸಾರಾ ಅಂತ. ಈ ಕೇಸ್ಗೆ ಸಂಬಂಧಪಟ್ಟಿರೋ ಏನಾದ್ರೂ ಕ್ಲೂಸ್ ಸಿಗ್ತಾವೇನೋ ಅಂತ ಎಲ್ಲಾದ್ನೂ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬರ್ತಿರುವಾಗ ಅದೇ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಭಾಗಿ ಅನ್ನೋ ಒಬ್ಬ ವ್ಯಕ್ತಿನ ನೋಡಿರ್ತೀವಲ್ಲ, ಅವನು ನಮ್ಮ ಹೀರೋ ತಮ್ಮನ ಮೇಲೆ ಕೇಸ್ ನ ಫೈಲ್ ಮಾಡ್ತಾನೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ, ಇವನ ಡ್ರೈವರ್ ನ ಕುಡಿಸ್ಬಿಟ್ಟು ಕಾರ್ ಡ್ರೈವ್ ಮಾಡೋದಕ್ಕಂತ ಕಳ್ಸಿರ್ತಾನಲ್ವಾ, ಅವನ್ಗೆ ತಲೆ ಸುತ್ತಿ ಅವನ ಕಾರ್ ನ ಒಂದತ್ರ ಆಕ್ಸಿಡೆಂಟ್ ಮಾಡಾಕ್ ಬಿಟ್ಟಿರ್ತಾನೆ. ಆ ರೇಸ್ ಕೋರ್ಟ್ ಹತ್ರ ಇವನ ಡ್ರೈವರ್ ತುಂಬಾ ಜಗಳ ಮಾಡ್ತಿರುವಾಗ ಡ್ರೈವರ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋನ ತಮ್ಮ ಹಾಗೆ ಡ್ಯಾನಿಯಲ್ ಅಲ್ಲಿಗೆ ಬಂದು ಇವನ್ನ ನಾಯಿ ನೋಡ್ದಂಗೆ ಹೊಡಿತಾನೆ. ಯಾಕಂದ್ರೆ ನಮ್ಮ ಹೀರೋನ ತಮ್ಮ ಅವತ್ತು ಇವನನ್ನ ಏನು ಮಾಡೋದಕ್ಕೆ ಆಗಿರೋದಿಲ್ಲ, ಯಾಕಂದ್ರೆ ಗ್ಯಾಂಗ್ ನ ಹಾಕೊಂಡ್ ಬಂದಿರ್ತಾನೆ ಇವನು. ಇವತ್ತು ಇವನು ಸಿಂಗಲ್ ಆಗಿ ಸಿಕ್ಕಿದ್ದಾನೆ ಅಂತ ಹೇಳ್ಬಿಟ್ಟು ಬೀದಿ ನಾಯಿ ನೋಡ್ದಂಗೆ ಹೊಡಿತಾನೆ. ನಮ್ಮ ಹೀರೋನ ತಮ್ಮನ್ ಮೇಲೆ ಹಾಗೆ ಡ್ಯಾನಿಯಲ್ ಮೇಲೆ ಸ್ವಲ್ಪ ಡೌಟ್ ಐತೆ ಅಂತ ಸಾರಾ ಹತ್ರ ಇನ್ಫಾರ್ಮೇಶನ್ ಕೊಡ್ತಾನೆ. ಆದ್ರೆ ಇವನ ಡ್ರೈವರ್ ಇರ್ತಾನಲ್ವಾ, ಇವನು ಬಾಧೆ ಏನಪ್ಪಾ ಅಂದ್ರೆ ಇವನು ಕುಡಿದ್ಬಿಟ್ಟು ರೇಸ್ ಮಾಡೋದಕ್ಕೆ ಹೋಗಿದ್ದೀನಿ ಅಂತ ಗೊತ್ತಾದ್ರೆ ಮತ್ತೆ ನನಗೆ ತೊಂದ್ರೆ ಅಂತ ಹೇಳ್ಬಿಟ್ಟು ಅವನ ಮೇಲೆ ಸ್ವಲ್ಪ ನೆಗೆಟಿವ್ ಆಗಿ ಹೇಳಿ ಅವ್ನ ಹೇಳೋ ಮಾತುಗಳು ನೀವೇನು ಕೇಳೋದಕ್ಕೆ ಹೋಗ್ಬೇಡಿ ಮೇಡಮ್ ಅಂತ FBI ಏಜೆಂಟ್ ಹತ್ರ ಹೇಳ್ತಾನೆ. ಆದ್ರೆ ಸಾರಾ ಮಾತ್ರ ಅವನ್ ಹೇಳಿರೋ ಮಾತುಗಳೇ ತಲೆಗೆ ಹಾಕೊಂತಾಳೆ. ಯಾಕಂದ್ರೆ ಈ ಹುಡುಗಿಗೆ ಸಿಕ್ಕಿರೋ ಒಂದೇ ಒಂದು ಎವಿಡೆನ್ಸ್ ಅದು. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ನಮ್ಮ ಹೀರೋನ ತಮ್ಮ ಹಾಗೆ ಡ್ಯಾನಿಯಲ್ ಇಬ್ರು ಇವಾಗ ಜೈಲಲ್ಲಿ ಇರ್ತಾರೆ. ಅವರು ಜೈಲಿಂದ ಹೇಗೆ ಆಚೆಗಡೆ ಬಂದ್ರು, ಕಲ್ತನ ಮಾಡ್ಬಿಟ್ಟು ಮತ್ತೆ ಹೇಗೆ ಒಳಗಡೆಗೆ ಹೋದ್ರು ಅನ್ನೋದನ್ನ ಫುಲ್ ಡೀಟೇಲ್ಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿಗೆ ಹೋದಾಗ ಆ ಹುಡುಗಿಗೆ ಗೊತ್ತಾಗುತ್ತೆ ಡ್ಯಾನಿಯಲ್ ನ ಮೀಟ್ ಆಗೋದಕ್ಕೆ ನಮ್ಮ ಹೀರೋ ಹಾಗೆ ಹೀರೋನ ತಮ್ಮ ಇಲ್ಲಿಗೆ ಬಂದಿದ್ರು ಅಂತ. ಆ ಪಾಯಿಂಟ್ ನ ಎತ್ಕೊಂಡು ಜೈಲ್ ಮ್ಯಾನೇಜರ್ ಹತ್ರ ಮಾತಾಡೋದಕ್ಕೆ ಹೋಗ್ತಾಳೆ. ನೋಡಿ ಮ್ಯಾನೇಜರ್, ರೇಸ್ ನಡ್ತಿರೋ ದಿನ ಡ್ಯಾನಿಯಲ್ ಹಾಗೆ ನಮ್ಮ ಹೀರೋನ ತಮ್ಮ ಇಬ್ರು ಜೈಲಿಂದ ಆಚೆಗಡೆಗೆ ಬಂದು ಅವ್ರಿಗೆ ಬೇಕಾಗಿರೋ ಅಮೌಂಟ್ ನ ಕಲ್ತನ ಮಾಡ್ಬಿಟ್ಟು
ಮತ್ತೆ ಜೈಲಲ್ಲೇ ಬಂದು ಸೆಟ್ಲ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತ. ಆ ಮಾತಿಗೆ ಮ್ಯಾನೇಜರ್ ಜೋರಾಗಿ ನಗ್ಬಿಟ್ಟು, ನಿಮ್ಗೇನಾದ್ರೂ ಹುಚ್ಚಿಡ್ದೈತಾ ಮೇಡಮ್, ಆಚೆಗಡೆಗೆ ಹೋಗಿ ಅಷ್ಟೊಂದು ಅಮೌಂಟ್ ನ ಕಳ್ತನ ಮಾಡಿ ಅಲ್ಲಿಂದ ಅಲ್ಲೇ ಓಡೋಗ್ಬಿಟ್ಟು ಅವರು ಲೈಫ್ ಅಲ್ಲಿ ಸೆಟ್ಲ್ ಆಗೋಗ್ಬಿಡ್ತಾರೆ, ಮತ್ತೆ ಯಾಕೆ ಇಲ್ಲಿಗೆ ಬಂದು ಈ ನರಕದಲ್ಲಿ ಸಿಕ್ಕಾಕೊಂತಾರೆ, ನನಗೇನೋ ಡೌಟ್ ಹೊಡಿತೈತೆ ಅಂತ ಹೇಳ್ತಾನೆ. ಇಲ್ಲಿ ಮ್ಯಾನೇಜರ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಜೈಲಲ್ಲಿ ಒಂದು ಗಲಾಟೆ ನಡೆದೈತೆ, ಫೈರ್ ಆಕ್ಸಿಡೆಂಟ್ ನಡೆದೈತೆ, ಇಲ್ಲಿಂದ ಮತ್ತೆ ತಪ್ಪಿಸ್ಕೊಂಡು ಹೋಗಿ ಮತ್ತೆ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಈ ಮ್ಯಾನೇಜರ್ಗೆ ತಾನೇ ಬ್ಯಾಡ್ ನೇಮು. ಅದಕ್ಕೆ ಇವನು ತುಂಬಾ ಓಪನ್ ಅಪ್ ಆಗೋದಕ್ಕೆ ಹೋಗೋದಿಲ್ಲ, ಅದನ್ನೆಲ್ಲ ಬಚ್ಚಿಕ್ ಬಿಟ್ಟು, ನೋಡಿ ಮೇಡಮ್ ನೀವೇನೋ ರಾಂಗ್ ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೇಕು, ಅದನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಇಲ್ಲಿ ಝಾರಾ ನಮ್ಮ ಹೀರೋ ಬಗ್ಗೆನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿರ್ತಾಳೆ, ಆದ್ರೆ ಅವನ ಬಗ್ಗೆ ಸ್ವಲ್ಪನೂ ಕೂಡ ಇನ್ಫಾರ್ಮೇಶನ್ ಸಿಕ್ಕಿರೋದಿಲ್ಲ. ಯಾಕಂದ್ರೆ ನಮ್ಮ ಜಿಮ್ಮಿ ಹತ್ರ ಅವನ ಹತ್ರ ಇರೋ ಫೋನ್ಗೆ ರೀಚಾರ್ಜ್ ಮಾಡಿಸೋದಕ್ಕೆ ದುಡ್ಡು ಇರೋದಿಲ್ಲ. ಏನಾದ್ರೂ ರೀಚಾರ್ಜ್ ಮಾಡಿಸಿದ್ರೆ ಗೂಗಲ್ ಮ್ಯಾಪ್ ಆನ್ ಆಗಿ ಅವನ್ನ ಹಿಡ್ಕೋಬಹುದಾಗಿತ್ತು, ಅಟ್ಲೀಸ್ಟ್ ಸಿಮ್ ಮುಖಾಂತರ ಟ್ರೇಸ್ ಮಾಡಿ ಅವನ್ನ ಹಿಡ್ಕೋಬಹುದಾಗಿತ್ತು. ಆದ್ರೆ ಅವನು ರೀಚಾರ್ಜ್ ಮಾಡಿಸಿಲ್ಲ, ಅವನು ಯಾವುದೇ ಸೋಷಿಯಲ್ ಮೀಡಿಯಾ ಆಪ್ ಗಳು ಯೂಸ್ ಮಾಡ್ತಿಲ್ಲ. ಹೀಗೆ 2-3 ತಿಂಗಳು ನಡೆದೋಗ್ಬಿಡುತ್ತೆ. FBI ಏಜೆಂಟ್ ಆಗಿರೋ ಸಾರಾ ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟು ಈ ಕೇಸ್ ಬಗ್ಗೆ ಸ್ವಲ್ಪನೂ ಕೂಡ ಎವಿಡೆನ್ಸ್ ಸಿಗೋದೇ ಇಲ್ಲ. ಇದೊಂದು ಕಡೆ ಇದ್ರೆ ಈ ರೇಸ್ ಕೋರ್ಟ್ ಓನರ್ ಸಾರಾನ ಕರೆದ್ಬಿಟ್ಟು, ನೋಡಮ್ಮ ನಮ್ಮ ಹತ್ರ ಕಳ್ತನ ಮಾಡಿರೋ ಎಲ್ಲ ಅಮೌಂಟ್ ನಮ್ಗೆ ಇವಾಗ ಸಿಕ್ಕೈತೆ, ಇವಾಗ ರಾಬರಿಗೆ ಅಟೆಂಪ್ಟ್ ಮಾಡಿರೋರ್ನ ಹಿಡ್ಕೊಂಡು ಏನ್ ಪ್ರಯೋಜನ, ಅವರು ಕಳ್ತನ ಮಾಡೋವಾಗ ಡ್ಯಾಮೇಜ್ ಮಾಡಿದ್ರಲ್ಲ ಅದಕ್ಕೆ ನನ್ನ ಹತ್ರ ಇವಾಗ ಇನ್ಸೂರೆನ್ಸ್ ಐತೆ, ಇನ್ಸೂರೆನ್ಸ್ ಅಮೌಂಟ್ ನಾನು ಕ್ಲೈಮ್ ಮಾಡ್ಕೊಂಡಿದೀನಿ, ನೀನೇನೋ ಅಷ್ಟೊಂದು ಟೆನ್ಷನ್ ಪಡೋದಕ್ಕೆ ಹೋಗ್ಬೇಡ, ಈ ಕೇಸ್ ನ ಬಿಟ್ಟಾಕ್ಬಿಡು, ಅವ್ರ ಪಾಡ್ಗೆ ಅವರೇ ಹೋಗ್ತಾರೆ ಅಂತ ಹೇಳ್ತಾನೆ. ಆ ಓನರೇ ಹಾಗೆ ಹೇಳೋದ್ರಿಂದ FBI ಏಜೆಂಟ್ ಆಗಿರೋ ಸಾರಾನು ಕೂಡ ಆ ಕೇಸ್ ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನಂತರ ಸೀನು ಸ್ವಲ್ಪ ದಿನಗಳಾದ್ಮೇಲೆ ಓಪನ್ ಆಗುತ್ತೆ. ನಮ್ಮ ಹೀರೋನ ತಮ್ಮ ಹಾಗೆ ಡ್ಯಾನಿಯಲ್ ಜೈಲಿಂದ ಬಿಡುಗಡೆ ಆಗ್ತಾರೆ. ಅವರಿಬ್ರು ಬಾರಲ್ಲಿ ಕುತ್ಕೊಂಡು ಮಾತಾಡಿಸ್ತಿರುವಾಗ ಡ್ಯಾನಿಯಲ್ಗೆ ಗೊತ್ತಾಗುತ್ತೆ, ಈ ತರ ನಾವು ಕಳ್ತನ ಮಾಡಿದ್ದ ನೆಕ್ಸ್ಟ್ ಡೇನೆ ಪೊಲೀಸರಿಗೆ ಪ್ರತಿಯೊಂದು ರೂಪಾಯಿನೂ ಸಿಕ್ಕಾಯ್ತಂತೆ, ನಾವೇನು ಮಾಡೋದಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಡ್ಯಾನಿಯಲ್ ನಮ್ಮ ಹೀರೋಗೆ ಕಾಲ್ ಮಾಡೋದಕ್ಕೆ ನೋಡ್ತಾನೆ, ಆದ್ರೆ ಕಾಲ್ ಕನೆಕ್ಟ್ ಆಗೋದಿಲ್ಲ. ಹೀರೋ ಮೇಲೆ ಏನಾದ್ರೂ ಡೌಟ್ ಬಂತ ಅಂತ ಅನ್ಕೊಂಡ್ರೆ ಹೀರೋಗೂ ₹1 ಸಿಕ್ಕಿಲ್ಲ, ಎಲ್ಲಾ ಅಮೌಂಟ್ ಪೊಲೀಸರಿಗೆ ಸಿಕ್ಕೈತೆ. ಹೋದ್ರೆ ಹೋಗ್ಲಿ ಬಿಡು, ನನ್ ಪಾಡಿಗೆ ನಾನು ಲೈಫ್ ನ ಲೀಡ್ ಮಾಡೋಣ ಅಂತ ಹೇಳ್ಬಿಟ್ಟು ಡ್ಯಾನಿಯಲ್ ಅವನ ಮನೆಯಲ್ಲಿ ಟೀನ ಕುಡಿತಿರುವಾಗ ಸಡನ್ ಆಗಿ ಅವನ ಮನೆ ಡೋರ್ ನ ಯಾರೋ ನಾಕ್ ಮಾಡ್ದಂಗ್ ಆಗುತ್ತೆ. ಯಾರಪ್ಪ ಅಂತ ಆಚೆಗಡೆ ಬಂದು ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ. ಅವನ ಮನೆ ಹತ್ರ ಗುನಿನ ಹಾಗೆ ಒಂದು ವೆಪನ್ ಸಿಗುತ್ತೆ. ಅವನ್ಗೆ ಸ್ವಲ್ಪ ಡೌಟ್ ಬಂದು ಆ ವೆಪನ್ ನ ಎತ್ಕೊಂಡೋಗಿ ಒಂದು ಮರದ ಹತ್ರ ಹಾಗುದು ನೋಡಿದಾಗ ಇವರು ಕಳ್ತನ ಮಾಡಿರ್ತಾರಲ್ಲ ಅಮೌಂಟ್, ಅದ್ರಲ್ಲಿ ಸ್ವಲ್ಪ ಶೇರು ಇವ್ರಿಗೆ ಸಿಕ್ಕಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಡ್ಯಾನಿಯಲ್ ನಮ್ಮ ಹೀರೋಗೆ ಮೊದ್ಲೇ ಹೇಳಿರ್ತಾನೆ, ನಾನೇನಾದ್ರೂ ಸ್ವಲ್ಪ ಅಮೌಂಟ್ ನ ಕಳ್ತನ ಮಾಡಿದ್ರೆ ನನ್ನ ಮನೆ ಹತ್ರ ಇರೋ ಮರಗಳ ಹತ್ರ ಬಚ್ಚಿಕ್ಕಿರ್ತೀನಿ, ಪೊಲೀಸರು ಬಂದು ನಮ್ಮ ಮನೆ ಎಲ್ಲ ಚೆಕ್ ಮಾಡ್ತಾರೆ, ಅವ್ರಿಗೆ ₹1 ಕೂಡ ಸಿಗೋದಿಲ್ಲ, ಅವ್ರು ಅಲ್ಲಿಂದ ಹೊರಟೋದ್ಮೇಲೆ ಮತ್ತೆ ನಾನು ಅಲ್ಲಿಗೆ ಬಂದು ಬಚ್ಚಿಕ್ಕಿರೋ ಒಂದು ಅಮೌಂಟ್ ನ ಎತ್ಕೊಂತೀನಿ ಅಂತ. ಅದೇ ಒಂದು ರೀಸನ್ ಗೆ ನಮ್ಮ ಹೀರೋನು ಕೂಡ ಅವನು ಕಳ್ತನ ಮಾಡಿರೋಂತ ಅಮೌಂಟ್ ನ ಈ ಮರದ ಹತ್ರ ಬಚ್ಚಿಕ್ಕಿ ಇವನಿಗೆ ಕೊಟ್ಟಿರ್ತಾನೆ. ಇವಾಗ ನಮ್ಗೆ ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಇವರೆಲ್ಲರೂ ಸೇರ್ಕೊಂಡು ಅಂಡರ್ ಗ್ರೌಂಡ್ ಅಲ್ಲಿ ಕಳ್ತನ ಮಾಡಿರ್ತಾರಲ್ಲ, ಡ್ಯಾನಿಯಲ್ ನ ಮೀಟ್ ಆದಾಗ ಅವರ ಬ್ರದರ್ಸ್ಗೂ ಕೂಡ ಇವರ ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೇಳಿದಾಗ ಇವನಿಗೆ ಸ್ವಲ್ಪ ಉರ್ದಿರುತ್ತೆ. ಇವಾಗ ಅವನ ಬ್ರದರ್ಸ್ಗೂ ಕೂಡ ನಾನು ಯಾವ ರೀತಿ ಕಳ್ತನ ಮಾಡಬೇಕು ಅಂತ ಹೇಳ್ಬೇಕಂತ ಹೇಳ್ಬಿಟ್ಟು, ಇಲ್ಲ ಇವ್ರಿಗೆ ಹೇಳೋದ್ ಬೇಡ ಅಂತ ಅವ್ರಿಗೆ ಅರ್ಧ ಪ್ಲಾನ್ ನ ಹೇಳಿರ್ತಾನೆ. ಅಂದ್ರೆ ಅಮೌಂಟ್ ನ ಕಳ್ತನ ಮಾಡೋವರೆಗೂ ಮಾತ್ರನೇ ಅವನ ಪ್ಲಾನ್ ನ ಡ್ಯಾನಿಯಲ್ ಹಾಗೆ ಬ್ರದರ್ಸ್ ಹತ್ರ ಡಿಸ್ಕಸ್ ಮಾಡಿರ್ತಾನೆ. ಡ್ಯಾನಿಯಲ್ ಬ್ರದರ್ಸ್ ಕಸ ಬಿಸಾಕೋ ಒಂದು ಕವರ್ಸ್ ಅಲ್ಲಿ ಅಮೌಂಟ್ ನ ಎತ್ಕೊಂಡ್ ಬಂದಿರ್ತಾರಲ್ಲ, ಅವರೊಂದು ಗೇಟ್ ಹತ್ರ ಬಂದು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಹಾಗೆ ಡ್ಯಾನಿಯಲ್ ಕೂಡ ಬಂದು ಆ ಗೇಟ್ ನ ಓಪನ್ ಮಾಡೋದು ಹೇಗೆ ಅಂತ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಈ ಗ್ಯಾಪ್ ಅಲ್ಲಿ ನಮ್ಮ ಹೀರೋನ ಬ್ರದರ್ ಹಾಗೆ ತಂಗಿ ಜೊತೆ ಸೇರ್ಕೊಂಡು ಇನ್ನೊಂದು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿರ್ತಾನೆ. ಇವ್ರು ಮೂವರು ಇಲ್ಲಿಗೆ ಬಂದು ಸಿಕ್ಕಾಕೊಂಡಾಗ ಇವನು ಇನ್ನೊಂದು ಕಡೆ ಇನ್ನೊಂದು ಕವರ್ಸ್ ನ ಹಾಕೊಂಡು ಅಮೌಂಟ್ ನ ಕಳ್ತನ ಮಾಡಿರ್ತಾನೆ. ಇವ್ರು ಅಲ್ಲಿಗೆ ಬರೋದಕ್ಕೂ ಮೊದ್ಲೇ ಅವ್ರಿಗೆ ಬೇಕಾಗಿರೋ ಒಂದು ಅಮೌಂಟ್ ನ ಇವ್ರು ಕಳ್ತನ ಮಾಡಿ ಇವನ ಬ್ರದರ್ ಹಾಗೆ ಸಿಸ್ಟರ್ ಜೊತೆ ಸೇರ್ಕೊಂಡು ಇವನು ಕಳ್ತನ ಮಾಡಿ ಇನ್ನೊಂದು ದಾರಿಯಲ್ಲಿ ಅಮೌಂಟ್ ನ ಸೆಂಡ್ ಮಾಡಾಕ್ಬಿಟ್ಟಿರ್ತಾನೆ. ಇದೆಲ್ಲ ಆಗಿದ್ದಾದ್ಮೇಲೆ ನಮ್ಮ ಹೀರೋ ಅಲ್ಲಿಗೆ ಬಂದು ಗೇಟ್ ನ ಓಪನ್ ಮಾಡಿ ಅವ್ರನ್ನ ಅಲ್ಲಿಂದ ಕಳ್ಸಿರ್ತಾನೆ. ನಂತರ ಅಲ್ಲಿಗೆ ಬಂದು ಇವರಿಗೆ ಸಂಬಂಧಪಟ್ಟಿರೋ ಫಿಂಗರ್ ಪ್ರಿಂಟ್ಸ್, ಫುಟ್ ಪ್ರಿಂಟ್ಸ್ ಏನು ಸಿಗ್ದಿರೋ ಹಾಗೆ ಆ ಪೈಪ್ಸ್ ನ ಮತ್ತೆ ಅಲ್ಲಿ ಸೆಟ್ ಮಾಡಾಕ್ಬಿಟ್ಟಿರ್ತಾನೆ. ಇಲ್ಲಿ ನಮ್ಮ ಹೀರೋ ಮಾಡಿರೋ ಇನ್ನೊಂದು ಅದ್ಭುತವಾಗಿರೋ ಒಂದು ಥಿಂಗ್ ಏನಪ್ಪಾ ಅಂದ್ರೆ, ಇವರೆಲ್ಲರೂ ಸೇರ್ಕೊಂಡು ರಾಬರಿ ಮಾಡಿರೋ ಅಮೌಂಟ್ ಏನಾದ್ರೂ ಪೊಲೀಸರಿಗೆ ಸಿಗ್ಲಿಲ್ಲ ಅಂದಿದ್ರೆ ಅಮೌಂಟ್ ಸಿಗೋವರೆಗೂ ಕೂಡ ಈ ಪೊಲೀಸರು ಬಿಡ್ತಿರ್ಲಿಲ್ಲ. ಈ ಅಮೌಂಟ್ ಸಿಕ್ಕಿರೋದಕ್ಕೆ ತಾನೇ ರೇಸ್ ಕೋರ್ಟ್ ಓನರ್ ನಮ್ಗೆ ಇವಾಗ ಅಮೌಂಟ್ ಸಿಕ್ಕೈತೆ, ನೀನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ FBI ಏಜೆಂಟ್ ಆಗಿರೋ ಸಾರಾಗೆ ಹೇಳಿದ್ದು. ಅದಕ್ಕೆ ಆ ಕೇಸು ಅಲ್ಲೇ ನಿಂತೋಗ್ಬಿಟ್ಟಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಏನ್ ಪ್ಲಾನ್ ಮಾಡಿರ್ತಾನಪ್ಪ ಅಂದ್ರೆ, ಅವರು ಮೈನ್ಲಿ ಫೋಕಸ್ ಮಾಡಿದ್ದು ಪೈಪ್ಗಳಿಂದ ಬರುವಂತ ಅಮೌಂಟ್ ನ ಕಳ್ತನ ಮಾಡಬೇಕು ಅಂತ. ಫಸ್ಟ್ ಆ ಪೈಪ್ಗಳಿಂದ ಬಂದಿರೋ ಅಮೌಂಟ್ ನ ಕಳ್ತನ ಮಾಡಿ ಡ್ಯಾನಿಯಲ್ ಅವರ ಬ್ರದರ್ಸ್ ಜೊತೆಗೆ ಕಳ್ಸಿರ್ತಾನೆ. ಆದ್ರೆ ಲಾಕರ್ ಅಲ್ಲಿ ಯಾವುದೇ ಬಿಲ್ಸ್ ಇಲ್ದಿರೋ ಸ್ವಲ್ಪ ಅಮೌಂಟ್ ಇರುತ್ತೆ, ಆ ಅಮೌಂಟ್ ನ ಇವರು ಕಳ್ತನ ಮಾಡಿರ್ತಾರೆ. ಅಲ್ಲಿ ಏನು ಡೌಟ್ ಬರ್ದಿರೋ ಹಾಗೆ ಅಲ್ಲಿ ಇವ್ರಿಗೆ ಫುಟ್ ಪ್ರಿಂಟ್ಸ್, ಫಿಂಗರ್ ಪ್ರಿಂಟ್ಸ್ ಯಾವ್ದೂನು ಕೂಡ ಈ ಸಾರಾ ಅವ್ರಿಗೆ ಸಿಗ್ದಿರೋ ಒಂದು ರೀಸನ್ಗೆ ಇವರು ಬಚಾವ್ ಆಗಿರ್ತಾರೆ. ನಂತರ ಇವನು ಎಷ್ಟು ಅಮೌಂಟ್ ನ ಕಳ್ತನ ಮಾಡಿರ್ತಾನೋ ಆ ಅಮೌಂಟ್ ನ ಈ ರಾಬರಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋ ಪ್ರತಿಯೊಬ್ಬರಿಗೂ ಸ್ವಲ್ಪ ಸಮ್ ಆಫ್ ಶೇರ್ ನ ಎಲ್ಲಾರ್ಗು ಸೆಂಡ್ ಮಾಡ್ತಾ ಇರ್ತಾನೆ. ಫಸ್ಟ್ ಈ ಡ್ಯಾನಿಯಲ್ ಗೆ ಸೆಂಡ್ ಮಾಡಿರ್ತಾನೆ. ಹಾಗೆ ಒಂದು ಹುಡುಗಿಗೆ ಕೇಕ್ ಸೆಂಡ್ ಮಾಡಿರ್ತಾನಲ್ಲ, ಆ ಹುಡುಗಿ ಕಾರ್ ನ ಇವನೇ ಡ್ಯಾಮೇಜ್ ಮಾಡಿರ್ತಾನೆ. ಇವನು ಡ್ಯಾಮೇಜ್ ಮಾಡಿರೋದ್ರಿಂದಾನೆ ಲಾಕರ್ ರೂಮ್ ಅಲ್ಲಿ ಇದ್ದಾಗ ಈ ಹುಡುಗಿ
ಅದಕ್ಕೆ ಆಚೆಗಡೆಗೆ ಬಂದಿರ್ತಾಳೆ. ಈ ಹುಡುಗಿ ಆಚೆಗಡೆ ಬಂದಿದ್ದಕ್ಕೆ ಕೇಕ್ ನ ಅಲ್ಲೇ ಮರ್ತೋಗ್ಬಿಟ್ಟಿರ್ತಾಳೆ. ಕೇಕ್ಗೆ ಕಾಕ್ರೋಚಸ್ ಬಿದ್ದಿರ್ತವೆ. ಕೇಕ್ಗೆ ಕಾಕ್ರೋಚಸ್ ಬಿದ್ದಿರೋದ್ರಿಂದಾಳೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಹೋಗಿ ಡ್ಯಾನಿಯಲ್ ಬ್ರದರ್ಸ್ ಅಲ್ಲಿ ಎಷ್ಟು ಸಿಸಿ ಕ್ಯಾಮ್ರಾಸ್ ಇದಾವೆ, ಆ ಲಾಕರ್ ನ ಹೇಗೆ ಓಪನ್ ಮಾಡ್ಬೇಕು ಇದನ್ನೆಲ್ಲ ತಿಳ್ಕೊಂಡಿರ್ತಾನಲ್ವಾ. ಅದಕ್ಕೆ ಆ ಹುಡುಗಿ ಕಾರ್ಗೆ ಆಗಿರೋ ಡ್ಯಾಮೇಜ್ ಗೆ ಇವನು ಸ್ವಲ್ಪ ಅಮೌಂಟ್ ನ ಆ ಹುಡುಗಿಗೆ ಗೊತ್ತಾಗ್ದಿರೋ ಹಾಗೆ ಆ ಹುಡುಗಿ ಕಾರಲ್ಲಿ ಅಲ್ಲಿಟ್ಟಿರ್ತಾನೆ. ನಂತರ ನಮ್ಮ ಹೀರೋ ಚಿಕ್ಕವಾಗಿದ್ದಾಗ ಒಂದು ಹುಡುಗಿನ ಪ್ರೀತಿ ಮಾಡಿರ್ತಾನಲ್ವಾ, ಆ ಹುಡುಗಿ ಇವಾಗ ಡಾಕ್ಟರ್ ಬೇರೆ. ಆ ಹುಡುಗಿಗೆ ಉಚಿತ ಚಿಕಿತ್ಸೆ ಕೊಡ್ಬೇಕು ಅಂತ ಆಸೆ ಬೇರೆ ಇರುತ್ತೆ. ಇವನು ಕಲ್ತನ ಮಾಡಿರೋ ಒಂದು ಸ್ವಲ್ಪ ಅಮೌಂಟ್ ಆ ಹುಡುಗಿಗೂ ಕೂಡ ಕೊಟ್ಟು ನೀನು ಹೀಗೆ ಉಚಿತ ಚಿಕಿತ್ಸೆ ಕೊಡ್ಬೇಕು ಅಂತ ಪ್ರೇರೇಪಣೆ ಮಾಡ್ತಾನೆ. ಆದ್ರೆ ಇವನೇ ಅಮೌಂಟ್ ಕೊಟ್ಟಿದ್ದಾನೆ ಅಂತ ಆ ಹುಡುಗಿಗೂ ಕೂಡ ಗೊತ್ತಿರೋದಿಲ್ಲ. ನಂತರ ಜಿಮ್ಮಿ ತಂಗಿಗೆ ಹಾಗೆ ಅವನ ತಮ್ಮಗೆ ಅಮೌಂಟ್ ನ ಸೆಂಡ್ ಮಾಡ್ತಾನೆ. ಇಲ್ಲಿ ಇವರು ಬಚಾವ್ ಆಗೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಈ ರಾಬರಿ ನಡೀತಿದ್ದ 6 ತಿಂಗಳಾದ್ಮೇಲೆ ಇವ್ರ ಅಮೌಂಟ್ ನ ಹಂಚ್ಕೊಂಡಿರ್ತಾರೆ. ಅದಕ್ಕೆ ಇಲ್ಲಿ ಯಾರಿಗೂ ಡೌಟ್ ಬಂದಿರೋದಿಲ್ಲ ಕಲ್ತನ ಮಾಡಿದ್ದಾರೆ ಅಂತ. ನಂತರ ನಮ್ಮ ಹೀರೋನ ಮಗಳನ್ನ ಕರ್ಕೊಂಡು ವೈಫು ಒಂದು ದೇಶಕ್ಕೆ ಹೊರಟೋಗ್ಬಿಟ್ಟಿರ್ತಾಳ ಅಲ್ವಾ. ಅವಳ ಮನೆ ಪಕ್ಕದಲ್ಲೇ ಒಂದು ಹೊಸ ಮನೆನ ಖರೀದಿ ಮಾಡಿ ಅವನಿಗೆ ಬೇಕಾಗಿರೋ ಹಾಗೆ ಅವನ ಮಗಳನ್ನ ನೋಡ್ಕೊಂತ ಅವನು ಹ್ಯಾಪಿಯಾಗಿ ಜೀವನ ಮಾಡ್ತಿರ್ತಾನೆ. ಈ ಮೂವಿ ಎಂಡಿಂಗ್ ಅಲ್ಲಿ ಎಲ್ಲಾರು ಅಮೌಂಟ್ ನ ಹಂಚ್ಕೊಂಡಿರೋದ್ರಿಂದ ಒಂದು ಬಾರಲ್ಲಿ ಕೂತ್ಕೊಂಡು ಎಲ್ಲರೂ ತುಂಬಾ ಖುಷಿಯಿಂದ ಮಾತಾಡ್ತಿರುವಾಗ ಇಲ್ಲೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇವರೆಲ್ಲರೂ ಹೀಗೆ ಎಂಜಾಯ್ ಮಾಡ್ತಾ ಇರೋದನ್ನ FBI ಏಜೆಂಟ್ ಆಗಿರೋ ಸಾರಾ ನೋಡ್ತಿರೋ ಹಾಗೆ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರೆಲ್ಲರೂ ಈ ಕತೆ ಇಲ್ಲಿಗೆ ಮುಗೀತು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಸಾರಾ ಮಾತ್ರ ಈ ಕತೆ ಇವಾಗೆ ಶುರು ಆಯ್ತು ಅಂತ ಹೇಳ್ಬಿಟ್ಟು ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಮೂವಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಇಂತ ರಾಬರಿ ಮೂವೀಸ್, ಇಂತ ಇಂಟ್ರೆಸ್ಟಿಂಗ್ ಆಗಿರೋ ಮೂವೀಸ್ ನ ನೋಡ್ಬೇಕು ಅಂತ ಆಸೆ ಇದ್ರೆ ನಮ್ಮ ಚಾನೆಲ್ ನ ಯಾರು ಮಿಸ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ನ ಹಾಲಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧಾ.